ದಿನ 12 ಮಧ್ಯಾಹ್ನ 12:10. ಇವಾಗ ಯಾರಾದ್ರೂ ರಾಜ ಬಂದೇ ಬರ್ತಾರೆ. ನಾನು ಹೋಗಿ ಬಂದಿರ್ತಿದ್ದೆ ಬಿಸಿನೀರು ಬಿಡು. ನಾನು ಹೋಗ್ಬಿಟ್ಟು ಬಂದಿರ್ತೀನಿ. ಅವರೇ ಅರ್ಥ ಮಾಡ್ಕೋಬೇಕು. ಮಧ್ಯಾಹ್ನ 12:20. ನಾನು 5 ನಿಮಿಷ ನೋಡ್ತೇನೆ. ನಾನು ಸತ್ಯವಾಗ್ಲೂ ಏನಾಯ್ತಿದೆ ನನಗೆ ಆಗೋದಿಲ್ಲ. ನಾವು ಅಭಿ, ನಾನು, ನೀನು, ಕಾವ್ಯ, ಈಗ ಧನು ಹೋಯ್ತಾ ಇರೋದು. ಅದನ್ನು ಬರೀ ಇಲ್ಲೇ ಕೂತ್ಕೊಳ್ಳ, ಅರ್ಧ ದಿನ ಇಲ್ಲೇ ಹೇಳು. ಇದು ನೀವು ಯಾರು ಇಲ್ಲ, ನಾನು ಒಬ್ಬನೇ ಕೂತ್ಕೊಂಡು ಸಾಯಿಲ್ಲ ಇಲ್ಲ. ಕಾಯ ಹೋಯ್ತೀನಿ ಅಷ್ಟೇ. ಅಲ್ಲ, ಏನು ಮಾಡೋಕ್ಕಾಗಲ್ಲ. ಹಿಂಸೆ ಆಗುತ್ತೆ. 4 ಜನ ಆದ್ರೂ ಬಂದಿಲ್ಲ ಅಂದ್ರೆ ಬಾ. ಮಧ್ಯಾಹ್ನ 12:25. ಅದಕ್ಕೆ ಬೆಲ್ಟ್ ಹಾಕೊಂಡು ಬಿಟ್ಟಿದ್ದೆ ನೀನು. ನಾನು ನೀರು ಕುಡಿಬೇಕು, ಅಲ್ಲೇ ಕೂತ್ಕೊಳ್ಳೆ. ಅವ್ರಿಗೆ ಹೇಳಿ ಕರ್ಕೊಂಡು ಆಗೋದಿಲ್ಲ ಕಾರಣ ನೀವು ಅವ್ರಿಗೆ ಹೋಗಿ ಹೇಳಿ. ನಾನು ಅಂದ್ಬಿಟ್ರೆ ಹೆಂಗೆ? ಎಷ್ಟು ಜನ ಹೋದ್ರು? ನಾನು, ಕಾವ್ಯ, ಒಬ್ಬಿ, ಈಗ ಧನು ಹೋಗವ್ರೆ. ಅಲ್ಲೇ ಕೂರಕಾಯ್ತದೆ. ನಾನು ನೀರು ಕುಡಿಬೇಕು ಅನ್ಸ, ನೀರು ಕುಡಿಯೋದು ಬೇಡವಾ ಹೇಳಿ? ಎಷ್ಟು ಸತ್ಯವಾಗ್ಲು ನನ್ಗೂ ಅಲ್ಲೂ ಕೇಳಿ. ಅದ್ ನೀವಿಬ್ರು ಮಾಡ್ಕೊಂಡು ನಾನೇನ್ ಮಾಡ್ಲಿ ಹೇಳಿ? ಮತ್ತೆ ನಾನು ನೀರು ಕುಡಿಯಕ್ಕೆ ಅಂತ ಬಂದಿದ್ದೀನಿ. ಮತ್ತೆ ಎಷ್ಟೊಂದ್ ಆಯ್ತಾ ತಾವಾಯ್ತು ನೀರು ಕುಡಿಯೋದು ಬೇಡ? ನಾನು ಅದಕ್ಕೆ ಅದನ್ನೇ ನೀರು ಕುಡಿಯೋದು ಬೇಡವಾ? ನಾನೇನ್ ಮಾಡಿದೆ? ನಿನ್ನಿಂದ ನಾವು ಅನ್ಭವಿಸ್ಬೇಕಲ್ಲ ಈಗ. ನೀರು ಕುಡಿಬೇಕು ತರಿಸ್ಬೋದು ಯಾರನ್ನಾದ್ರೂ ಕರಿ. ಎಲ್ಲಿ ತಾವು ಅವ್ರು ಹೋಗಿ ಹೇಳಿ ಅವ್ರಿಗೆ. ಇನ್ನು 1 hour ತಲೆ ಮೇಲೆ ಎಲ್ಲ ಇಷ್ಟಿನ ಗಂಟೆ ನನ್ನ ಜೋಡಿ ಆಚೆಯಿಂದ ಬಿಗ್ ಬಾಸ್ ಆಗಲ್ಲ ಅಣ್ಣ, ನನ್ ಕೆಲ ಆಗಲ್ಲ. ನೀವು ಮಾಡಿರೋದ್ರಿಂದ ನಮ್ಮೆಲ್ರಿಗೂ ಶಿಕ್ಷೆ. ಅಲ್ಲ, ನಾನ್ ಪ್ರತಿದಿನ ನಾನ್ ಪ್ರತಿದಿನ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಒಂದ್ಸಲ ಓಕೆ, 2 ಸಲ ಓಕೆ, ಪ್ರತಿದಿನ ಇದಾದ ಆಗದೇ ಇಲ್ಲ. ನೀವು ಕನ್ವಿನ್ಸ್ ಮಾಡ್ಬೇಕು. ನಾನ್ ಕನ್ವಿನ್ಸ್ ಇಷ್ಟಿನ ಗಂಟೆ ಮಾಡಾಗೈತೆ. ಮಾಡಿದ್ರೆ ಯಾರಿಗೆ ತಪ್ಪಾಗುತ್ತೆ? ನೀವು ನನ್ಗೆ ಹೇಳೋದು ಅವ್ರಿಗೆ ಹೇಳಿ. ಅಕಸ್ಮಾತ್ ಏನಾದ್ರು ಬಿಗ್ ಬಾಸ್ ಶಿಕ್ಷೆ ಕೊಟ್ರೆ ನಾವು ಒಂಟಿಗಳು ತಗೊಳಕ್ ನನಗೆ ಗೊತ್ತಿಲ್ಲ ಅದೆಲ್ಲ. ನಾನೀಗ ನೀವ್ ಹೇಳಿದ್ ಹಣ ತಪ್ಪು ಅಂತ ನನ್ಗೆ ಅಷ್ಟು ಇರಿಟೇಷನ್ ಆಯ್ತೈತೆ. ನನ್ ನೀರ್ ಕುಡಿಬೇಕು, ಬರಂಗಿಲ್ಲ. ನಾನು ಏನ್ ಮಾಡ್ಲಿ? ಆಗೋದಿಲ್ಲ ಕಾರಣ. ನಾನು ಬಿಚ್ಚಾಕ್ಬಿಟ್ಟು ಹೊಂಟೈತೀನಿ. ಬಾ, ನಾನು ಬಿಚ್ಚಾಕ್ಬಿಟ್ಟು ಹೊಂಟೈತೀನಿ. ಈಗ ಕಾವು ಸರಿಲ್ಲ, ಬಿಚ್ಚಾಕ್ಬಿಟ್ಟು ಹೊಂಟೈತೀನಿ. ಇಲ್ಲಿ ನೋಡು, ಹೊಂಟೈತೀನಿ. ಕೂತ್ಕೊಳ್ಳಿ ಇಲ್ಲಿ. ಇವಾಗ ಸಮಾಧಾನ ಮಾಡ್ಕೊಳ್ಳಿ. ನೀರು ಕುಡಿಯಕಾಯ್ತದೆ ಅದೇ ಹೇಳಕ್ ಬಂದ. ಅದು ನೀರು ಕುಡಿ, ನೀರು ಕುಡಿ. ಫಸ್ಟ್ ಕೂತ್ಕೊಳ್ಳಿ. ಅವರು ಯೋಚನೆ ಮಾಡ್ತಾರೆ. ಕೂತ್ಕೊಳ್ಳಿ, ಕುಡೀರಿ ಫಸ್ಟ್. ನೀರ್ ಕುಡೀರಿ ಫಸ್ಟ್. ಸಮಾಧಾನ ಮಾಡ್ಕೊಳ್ಳಿ. ಕುಡೀರಿ ಫಸ್ಟ್. ಬರೀ ಸೌಂದರ್ಯ ಮೇಕಪ್ ಮಾಡ್ಕೊಳಕ್ ಬಂದಿದ್ದಾರೆ ಅಲ್ಲಿಗೆ. ಆಯ್ತು, ನೀರ್ ಕುಡಿರೋಣ. ನೀರ್ ಕುಡೀರಿ ಅಣ್ಣ, ನೀರ್ ಕುಡೀರಿ. ಒಂದ್ ನಿಮಿಷ ನೀರ್ ಆಯ್ತಲ್ಲ, ನನಗೆ ಎಷ್ಟು ಅಂತ ಕಾಯಿಲೆ. ಅಲ್ಲೇ ಕುಂದ ಬಾತ್ರೂಮ್ ಅರ್ಧ ದಿನ ಆಯ್ತು ಆಯ್ತು ಆಯ್ತು. ನೀರ್ ಕುಡಿರೋಣ ಫಸ್ಟ್. ನೀರ್ ಕುಡೀರಿ. ಇಲ್ಲಿ ಗಂಟ ಬಿಟ್ಬಿಡಿ. ಇಷ್ಟು ಪ್ರೆಸೆಂಟ್ ತಗೊಳ್ಳಿ. ಎಷ್ಟು ದಿನ ಅಂತ ಧನುದು ಆಯ್ತು, ಇನ್ನೂ ಸ್ನಾನ ಮಾಡಾಗಿಲ್ಲ ಸರ್. ಯಾರು ತಾನೇ ಕಾಯಕಾಯ್ತದೆ ಸರ್? ಅಷ್ಟೊಂದು ಪೇಷನ್ಸ್ ಯಾರು ಗೊತ್ತಿಲ್ಲ. ಯಾರಿಗೂ ಇರಲ್ಲ, ಯಾರಿಗೂ ಇರಲ್ಲ. ಆ ಪೇಷನ್ಸ್ ಯಾರಿಗೂ ಇರಲ್ಲ. ಗೊತ್ತಾ, ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ಇಲ್ಲ. ಇವಾಗ ನಾವು ಇದನ್ನ ನೋಡಿ
ಅವ್ರಿಗೆ ಏನ್ ಹೇಳ್ತೀರಾ ನಾವು? ಅವ್ರಿಗೆ ಹೇಳಿ. ಜಾನ್ವಿಯವ್ರು ಬಂದು ಹೇಳಿದ್ರಲ್ಲ, ಅವ್ರು ಕೇಳಲಿಲ್ಲ. ನೀವು ನೀರು ಕುಡಿ. ನೀರು ಕುಡಿಯೋಣ ಮಾತಾಡೋಣ. ಆಗೋಗೈತೆ ಈಗ ನೀರು ಕುಡಿಯೋಣ. ಈಗ ಯಾರೋ ಒಬ್ರು ಕರ್ಸ ಗಾಜೆತ್ಸಿ ಯಾರೋ ಚುಚ್ಕಿಚ್ಕೊಂಡು ಅದು ಫುಲ್ ಎಲ್ಲ ಕಡೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಸೇವಕರಲ್ಲಿ ಅಲ್ಲಿ ಯಾರು ಕಿಚನ್ ಇನಿಷಿಯೇಟಿವ್ ತಗೊಳ್ತಿಲ್ಲ. ಒಂದು ನಿಮಿಷ, ಸೇಫ್ಟಿ ಪರ್ಪಸ್ಗೆ ಗಿಲ್ಲಿ ಬೇಡ, ಗಿಲ್ಲಿ ಕಾವ್ಯ ಇಬ್ರು ಫ್ರೀ ಇದ್ದಾರೆ. ನಾನು ಹೇಳಿದ್ದೀನಿ ಅವ್ರಿಗೆ, ಅವರು ಕಿಚನ್ ಡಿಪಾರ್ಟ್ಮೆಂಟ್ ಕೊಡಿ ಅಂತ ಹೇಳಿದ್ದಾರೆ. ಕಿಚನ್ ಡಿಪಾರ್ಟ್ಮೆಂಟ್ ಯಾರು ಮಾಡ್ತಾರೆ ಅವರು ಅಂತ. ಸೊ ಈಗ ಸೇಫ್ಟಿ ಪರ್ಪಸ್ಗೆ ನಾನೇ ತಗೋತೀನಿ ರೆಸ್ಪಾನ್ಸಿಬಲ್. ನೆಕ್ಸ್ಟ್ ಆಮೇಲೆ ಅದು ಏನು ಮಾಡಬೇಕು ನೆಕ್ಸ್ಟ್ ನೋಡ್ತೀನಿ ನಾನು. ಧ್ರುವ, ನೀವು ಮಾಡೋ ಹಾಗಿಲ್ಲ. ನಾನು ಮಾಡೋ ಹಾಗಿಲ್ಲ, ಆದ್ರೆ ಇಲ್ಲಿ ಯಾರು ತಗೋತಾ ಇಲ್ಲ. ನಾನು ಒಂದು 4 ಸತಿ ಬಡ್ಕೊಂಡೆ. ಫ್ರೀ ಇರೋರಿಗೆ ಹೇಳಿ, ಅಲ್ಲಿ ಇದಾರಲ್ಲ ಫ್ರೀ. ಅಲ್ಲ ಹೇಳಾಯ್ತು, ಅವ್ರು ಹೇಳಿದ್ರು ಕಿಚನ್ ಡಿಪಾರ್ಟ್ಮೆಂಟ್ ಯಾರ್ದಿದೆ ಅವ್ರು ಮಾಡ್ಲಿ ಅಂತ. ಆದ್ರೆ ಈಗ ಅಲ್ಲಿ ಗ್ಲಾಸ್ ಪೀಸಸ್ ಬಿದ್ದಿರೋದ್ರಿಂದ ಯಾರಾದ್ರೂ ಒಂದು ಇನಿಷಿಯೇಟಿವ್ ತಗೊಳ್ಳೇಬೇಕು. ಗ್ಲಾಸ್ ಹೊಡೆದಾಕಿರೋ ಯಾರು? ಚಂದ್ರನ್. ಇವು ಬರೀ ಕಲ್ಲ ಓಡಾಡಿದ್ದಲ್ಲ. ಟಾಯ್ಲೆಟ್ ಗುರು ನೀನ್ ಯಾಕೆ ಗುರು ಬಂದಿದೆ ಎತ್ಕೊಂಡು? ನಾನು ಹೇಳೋದು ಪ್ರತಿ ಸೇವಕರು ಹೇಳಿದ್ದೀನಿ. ಮಾಡಬೇಡಿ ಬನ್ನಿ, ಅಲ್ಲಿ ಹೋಗೋದೇ ಬೇಡ, ಅಲ್ಲಿ ಹೋಗೋದೇ ಚುಚ್ಕೊಳ್ಳುತ್ತೆ, ಬನ್ನಿ. ಮಾಡಬೇಡಿ. ಗಿಲ್ಲಿ ಬಿಲ್ಲಿ ಯಾಕೆ ಮಾಡ್ತೀರಾ? ಅಪ್ಪ, ಸ್ವಾಮಿ, ಗ್ಲಾಸ್ ಎತ್ತಿ ಫಸ್ಟ್. ನೀನು ಅತಿ ಒಳ್ಳೆ ಕಾಲಿಗೆ ಚುಚ್ತಾ ಇದೆ. ಮಧ್ಯಾಹ್ನ 12:30. ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಕಿಚನ್ ಡಿಪಾರ್ಟ್ಮೆಂಟ್ ಬರಲ್ಲ. ಅಲ್ಲ, ಅದೇನೋ ಒಂದು ಡಿಸೈಡ್ ಆಗ್ಲಿ. ಕೆಲಸ ಕೊಡಿ. ಅದೇನೋ ಒಂದು ಡಿಸೈಡ್ ಆಗ್ಲಿ. ಆಯ್ತು ಅದೇನೋ ಕೆಲಸ ಕೆಲಸ ಮಾಡ್ತಾನೆ ಇದೀವಿ. ಕೆಲಸ ಮಾಡಿದ್ರೆ ಸುಮ್ನೆ ಅವ್ರ ಪಾಡಿಗೆ ಎದ್ದೇಳ್ತಾರೆ, ರೆಡಿ ಆಗ್ತಾರೆ. ನೀವು ಮಾಡಿಲ್ಲ ಅಂತ ಹೇಳಿದೀನಿ, ನೀನು ಅಕ್ಕ ಮಾಡಿಲ್ಲ ಅಂತ ಹೇಳಿದೀವ. ಇಲ್ಲ ಹೇಳ್ತಿರೋದು ಅದೇನೋ ಒಂದು ಡಿಸೈಡ್ ಆಗ್ಲಿ. ನಾನು ಮಾಡಿದ್ರು ಎಲ್ಲರೂ ತಗೊಳ್ಳೋದು ಅಕ್ಕನ ಹೆಸರು, ನನ್ನ ಹೆಸರು ಯಾರು ತಗೊಳ್ಳಲ್ಲ. ನಾನು ಅವ್ರ ಜೊತೆನೇ ನಿಂತಿರ್ತೀನಿ. ಕಿಚನ್ ಯಾರು? ನಾನು ಅದೇ ಕೆಲಸ ಮಾಡಿರ್ತೀನಿ. ಯಾರು ನನ್ನ ಹೆಸರು ತಗೊಳ್ಳಲ್ಲ. ಮಾಡ್ಬೇಕಲ್ವಪ್ಪ ನಿಮ್ ಟೀಮ್. ಯಾವ ಖುಷಿಗೆ ನಾನ್ ನಿಂತ್ಕೊಂಡ್ಲಿ ಅಲ್ಲಿ ಕರೆಕ್ಟ್. ಕಿಚನ್ ಅಲ್ಲಿ ಬೆಳಿಗ್ಗೆ ಕಿಚನ್ಗೆ ಹೋಗ್ತೇವೆ. ನಿಮ್ಮ ಸೇವಕಿಯಾಗಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದೀನಿ, ಡಿಮಾಂಡು ಮಾಡ್ತಿಲ್ಲ. ನೀವು ಹೇಳಿದ ಕೆಲಸ, ನಿಮ್ಮ ಸೇವೆ ನಾನು ಮಾಡ್ತೀನಿ. ನನ್ಗೆ ಇದು ಕಷ್ಟ ಆಗ್ತಿದೆ, ಇದಕ್ಕೊಂದು ಸೊಲ್ಯೂಷನ್ ಕೊಡಿ. ಈಗ ನಾನು ಬಿಗ್ ಬಾಸ್ ಕೇಳ್ತೀನಿ, ನನಗೂ ಎಲ್ಲರೂ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ನನಗೆ ಅರಸಿ ಪಟ್ಟದಿಂದ ತೆಗೆದ್ಬಿಡಿ ಅಂತ ನಾನು ಕೇಳ್ತೀನಿ. ಬಿಗ್ ಬಾಸ್ ಮಾಡ್ತಾರಾ? ಅದು ನನಗೆ ಗೊತ್ತಿಲ್ಲ ಮ್ಯಾಮ್. ನನಗೆ ನನಗೂ ಕೂಡ ತುಂಬಾ ಕಷ್ಟ ಆಗ್ತಿದೆ. ಏನ್ ಗೊತ್ತಾ, ನಮಗೂ ನಿಮ್ ಜೊತೆ ಬರ್ಬೇಕು, ಒಳ್ಳೆತನದಲ್ಲಿ ಮಾತಾಡ್ಬೇಕು, ನಿಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮಗೂ ಅನ್ಸುತ್ತೆ. ನಾನು ನಿಮಗೆ ಸೇವಕಿಯಾಗಿ ಇರ್ತೀನಿ. ನನಗೆ ಇದೊಂದು ಕಷ್ಟ ಆಗ್ತಿದೆ, ಅದೊಂದು ಇದನ್ನ ನಾವು ಮಾಡಿಲ್ಲ ಸ್ಪಂದನ, ಮಾಡಿಲ್ಲ. ಹೌದು, ಬಟ್ ಕಷ್ಟ ಆಗ್ತಿದೆ. ಕಷ್ಟ ಆದಾಗ ಪ್ರಜೆಗಳ ಅರಸಿ ಹತ್ರನೇ ಬರ್ಬೇಕಲ್ವಾ? ನಾವು ರಿಕ್ವೆಸ್ಟ್ ಮಾಡ್ಕೋಬಹುದು. ನಾನು ಡಿಮಾಂಡ್ ಮಾಡಿಲ್ಲ ಮ್ಯಾಮ್, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಎಲ್ಲ ಹಿಂಗೆ ಕಾಯ್ಕನಿ ವೆಲ್ಕಮ್ ಕೊಡು ಕಾಯ್ತಾ ಇದ್ರೇನು ಸತೀಶ್ ಅಣ್ಣನ್ಗೆ? ಅಕ್ಕ ನಮ್ಮಿಬ್ರು ಕಿಚನ್ ಹಾಕ್ತಾರೆ ನೋಡು. ಅಲ್ಲ, ಸತೀಶ್ ಅಣ್ಣನ್ಗೆ ಎಲ್ಲ ಬಾತ್ರೂಮ್ ಹತ್ರ ವೆಲ್ಕಮ್ ಕೊಡು ಕಾಯ್ತಾವ್ರು. ವೆಲ್ಕಮ್ ಕೊಡ್ತಾರಲ್ಲ ಹಿಂಗೆ ಹೂ ಏರ್ಚ್ಬಿಟ್ಟು ಬನ್ನಿ ಅನ್ಕೊಂಡು ಬಾಚ್. ಸತೀಶ್ ಅಣ್ಣ ಚಡ್ಡಿಲೇ ಬಂದ್ಬಿಡ್ಬೇಕು, ಯಾರು ಇಲ್ಲ ಅನ್ಕೊಂಡು. ಮಧ್ಯಾಹ್ನ 12:35. ಸರಿ ಸರ್, ಇನ್ನು ಇವಾಗ ಏನು ಮಾಡಿದ್ರಿ, ಸ್ವಲ್ಪ ಅದನ್ನ ಕಮ್ಮಿ ಮಾಡ್ಕೊರಿ. ಯಾಕಂದ್ರೆ ಎಲ್ಲರದು ಪ್ರಾಬ್ಲಮ್ ಅಟ್ಟ ಸರ್. ಒಂದು ಗಂಟೆ ಒಂದು ನಿಮಿಷ ನಂದು ಏನಿದೆ ಆಗೋವರೆಗೂ ನಾನು ಆಚೆ ಬರಲ್ಲ. ಬರೋದಲ್ಲ, ನಾ ಕುತ್ಕೋಬೇಕು. ಅರ್ಜೆಂಟ್ ಇದ್ರೆ ಬೇಗ ಹೋಗೋರು ಹೋಗ್ಬಿಟ್ಟು ಬನ್ನಿ. ನನಗೂ ಬರುತ್ತೆ. ಅರ್ಜೆಂಟ್ ಇದ್ರೆ ಬೇಗ ಹೋಗಿ. ನಾನು ಮಾಡ್ತಾರೆ ಅವ್ರಿಗೆಲ್ಲ ಕಾಯಲ್ವಾ? ನಾನು ಎಷ್ಟಾರ ಹೋಗ್ಲಿ ಸರ್, ಖಾಲಿ ಇದ್ದಾಗ ಹೋಗೋದು. ಎಲ್ಲಾರು ಬಿಟ್ಬಿಟ್ಟು ಹೋಗೋದು. ನಾನು ಬರೋರ್ಗು ಕಾಯ್ಬೇಕು. ಜಂಟಿ ಆದ್ಮೇಲೆ ಕಾಯ್ಬೇಕು. ಆಗಲ್ಲ ಅಂದ್ರೆ ಬಿಚ್ಕೊಂಡು ಹೋಗಿ. ಮಾಡಿಸ್ಕೊಳಕ್ ಬಿಡಲ್ಲ, ನಾನು ಕಾಯ್ತೀನಿ. ಒಬ್ಬೊಬ್ರಿಗೂ 6 ಜನ ಬೆಳಿಗ್ಗೆ ಬೇಗ ಹೋಗ್ಲಿ. ನಾನು ಇಲ್ಲೇ ಇರ್ತೀನಿ, ಇಲ್ಲಿಂದ ಆಚೆ ಬರಲ್ಲ. ಅವ್ರು ಹೋಗ್ಲಿ, ಅವ್ರು ಬರೋರ್ಗು
ಕುಡಿಬೇಕು ಅನ್ನಿಸ್ತು. ಬಂದ್ರೆ ಯಾರಿಗೆ ತರ್ಸ್ಕೊಳ್ಳಿ, ಯಾರಿಂದ ತರ್ಸ್ಕೊಳ್ಳಿ. ನಾನು ನನ್ನ ಕೆಲಸ ಬರಲ್ಲ. ನಾನು ಎಲ್ಲಾರ್ದು ಆದ್ಮೇಲೆ ಹೋಗೋದು. ನಾನು ಎಲ್ಲಾರ್ದು ಆದ್ಮೇಲೆ ಹೋಗೋದು. ಆಗಲ್ಲ ನೀವು ಹೋಗಿ. ಬೇಡ ಬಿಡು. ನಿಮ್ ನಿರ್ಧಾರ ಸರಿಯಾಗಿದೆ. ನಿಮ್ ನಿರ್ಧಾರ ಸರಿಯಾಗಿದೆ. ನಾವು ಮಾತಾಡ್ತೀವಿ. ನಾನು ಆಡಕ್ ಬಂದಿರೋದು ಕಳ್ಕೊಳ್ಳೋಗಿದ್ರೆ ಕಳ್ಕೊಳ್ಳಿ, ಹೋಗಿದ್ರೆ ಹೋಗ್ಲಿ. ನೀನ್ ಕೇಳಿದ್ರೆ ನನ್ ಗೆಲ್ಲಕ್ ಬಂದಿದ್ದ ಅಂತ. ಗೆಲ್ಲಕ್ ಬಂದಿಲ್ಲ, ದುಡ್ಡು ಬೇಕಾಗಿಲ್ಲ, ಸುಮ್ನೆ ಬಂದಿನಿ ಅಂತ. ಆಯಪ್ಪ ಪಾಪ ಸಾವಿರ ಕಷ್ಟ ಇಟ್ಕೊಂಡು ಆಚೆ ಮಾಡ್ಲಿ, ಜೋಡಿ ಆಗಿದ್ದಾರೆ ಅನುಭವಿಸ್ಬೇಕು. ಜೊತೆಲಿ ಇದ್ಮೇಲೆ ಎಲ್ಲ ಕಷ್ಟ ಸುಖ ಇರ್ಲೇಬೇಕು. ಏನ್ 8 ಅವರ್ ಇಲ್ಲೇ ಇರ್ಬೇಕಾಯಪ್ಪ. 8 ಅವರ್ ಆದ್ರೂ ಇರ್ಬೇಕು. ಜೋಡಿ ಆದ್ಮೇಲೆ ಬೇಡ ಅಂದ್ರೆ ಹೋಗಿ. ಆಗಲ್ಲ ನನ್ ಬೇಡ ಅಂದ್ರೆ ಹೋಗಿ. ಹೇಳಿ ಮೇಡಮ್. ಅವ್ರಿಗೂ ಶಿಕ್ಷೆ ಬರಂಗಿಲ್ಲ. ಅವ್ರ ಆಚೆ ನಿಮ್ಮನ್ನ ಹೆಂಗ್ ಕಾಯಿಸಿದ್ರು ಅವ್ರು ಟಾಯ್ಲೆಟಲ್ಲೇ ಈಗ ನೀವು ತಪ್ಪು ಮಾಡಿದೀರಾ. ಮಾಡಿಲ್ಲ. ಒಂದ್ ನಿಮಿಷ ಆಲ್ರೆಡಿ ಅವ್ರೀಗ ಬ್ರೇಕ್ ಮಾಡಿದ್ದಾರೆ ರೂಲ್ಸ್ ನ. ಈಗ ನೀವು ಇಬ್ರು ಕೂಡ ಕೈಗೆ ಮತ್ತೆ ಇದನ್ನ ಹಾಕೊಳಕ್ ರೆಡಿ ಇಲ್ಲ. ಓಕೆನಾ? ನಾನ್ ರೆಡಿ ಇದೀನಿ, ಅವ್ರು ರೆಡಿ ಇಲ್ಲ. ಜಂಟಿ ಅಂದ್ರೆ ನಿಮ್ಮ ಪಾರ್ಟ್ನರ್ ಜವಾಬ್ದಾರಿ ನಿಮ್ದು ಅಲ್ವಾ? ಹೌದು. ಡೋಂಟ್ ಯು ಥಿಂಕ್ ಇಟ್ ಇಸ್ ಇವನ್ ಯೋರ್ ರೆಸ್ಪಾನ್ಸಿಬಿಲಿಟಿ? ನಾನು ಸ್ನಾನದ ಒಳಗಿದ್ದೀನಿ, ಅವ್ರು ಹೋಗಿರೋದು ನನಗೆ ಗೊತ್ತಾ? ಅಣ್ಣ ಅಲ್ಲ, ನೀನ್ 6 ಅವರ್ ಆದ್ರೂ ಬಂದಿಲ್ಲ ಅಂದ್ರೆ ಏನೇನು ಮಾಡೋದು? ತಟ್ಟಿದ್ದಾರೆ. ನಾವು ಬಂದ್ ಹೇಳಿ ತಟ್ಟಿದ್ರೆ ತಟ್ಟಿಲ್ವಾ? ಸತೀಶ್ ಅವ್ರೆ ಅಟ್ಲೀಸ್ಟ್ ಇಷ್ಟೆಲ್ಲ ನನಗೆ ಸ್ನಾನ ಮಾಡ್ಬೇಕಾದ್ರೆ ತಟ್ಟಿದ್ರೆ ತುಂಬಾ ಸಿಟ್ಟು ಬರುತ್ತೆ. ಒಂದ್ ನಿಮಿಷ ಕೇಳಿ, ಯಾರು ತಟ್ಟಿ ಯಾರು ಸತ್ತೋದ್ರು ನಾನು ಬರಲ್ಲ. ನಾನು ಸ್ನಾನ ಮುಗಿದ್ಮೇಲೆ ನಾನು ಆಚೆ ಬರೋದು. ಇಲ್ಲ, ಈಗ ಆಲ್ರೆಡಿ ನೀವು ಈಗ ಚಂದ್ರನ ಕೈಗೆ ಹಾಕೊಳಕ್ ರೆಡಿ ಇಲ್ಲ. ಅವ್ರಾಗ ಅವ್ರು ಡಿಸೈಡ್ ಮಾಡ್ಲಿ. ಅಲ್ಲಿವರೆಗೂ ಹೊರಗಡೆ ಓಕೆ ಆಯ್ತು, ಎಲ್ಲರೂ ಹೋಗಿ. ನಾನು ಬರಲ್ಲ. ಇನ್ನೊಂದು ಅರ್ಧ ಗಂಟೆ ನಾನು ಇಲ್ಲೇ ಇರ್ತೇನೆ. ನಮ್ದು ಅಷ್ಟ್ರಲ್ಲಿ ಕೂದಲು ಒಣಗಿರುತ್ತೆ. ನಾನು ಇನ್ನೊಂದ್ಸಲಿ ಸ್ನಾನಕ್ಕೆ ಹೋಗ್ತೀನಿ. ಇನ್ನೊಂದ್ಸಲಿ ಸ್ನಾನಕ್ಕೆ ಹೋಗ್ತೀನಿ. ಏನ್ ಮನುಷ್ಯನ ದೆವ್ವನ ನೀನು? ಅರ್ಧ ಗಂಟೆ ಬರಲ್ಲ ಅಂದ್ರೆ ಕೂದಲು ಒಣಗೋಯ್ತದ ನಂದು ಇಲ್ಲೇನೆ. ನಾನು ಬ್ಲೋ ಡ್ರೈ ಮಾಡ್ಲೇಬೇಕು. ಅವ್ರು ಬರ್ಲಿಲ್ಲ ಅಂದ್ರೆ ಒಣಗೋಗುತ್ತೆ, ತಿರ್ಗಾ ಹೋಗ್ಲೇಬೇಕು. ಈಗ ಬಂದ್ರೆ 5 ನಿಮಿಷ ಕೆಲಸ ಮುಗಿದೋಗುತ್ತೆ. ಅದೆಲ್ಲ ನನ್ನ ಕೈ ಎತ್ತಕ್ ಬರಲ್ಲ. ಬೇಡ ಧನು. ಮೇಡಮ್ ಏನ್ ಗೊತ್ತಾ ಮೇಡಮ್, ಧನು ಕಂಟೆಸ್ಟೆಂಟ್ ಅನ್ನೋಕ್ಕಿಂತ ನಮ್ಗಿಂತ ತುಂಬಾ ದೊಡ್ಡವರು. ಮೇಡಮ್ ಅದೇ ಹೇಳ್ತಾರೆ. ಅವ್ರನ್ನ ನಾವ್ ಇಲ್ಟ್ರೇಟ್ ಮಾಡಿದ್ರೆ ಹೊರಗಡೆ ನೋಡ್ತಿರ್ತಾರೆ. ಅವ್ರಿಗೆ ಅವಮಾನ ಆಗೋದು. ಅವ್ರಿಗೆ ಅವಮಾನ ಆಗೋದು, ನಮ್ಗೆಲ್ಲ ಆಗೋದು. ಸೊ ಅಟ್ಲೀಸ್ಟ್ ನಾವಾದ್ರೂ ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡೋಣ. ಬೇಡ. ಅದ ನಾನು ಅದನ್ನ ಹೇಳ್ತಾ ಇರೋದು. ಮಾತಾಡ್ಬೇಕಾದ್ರೆ ಹೊಡಿಯಕ್ ಬಂದ್ರೆ ಯಾರು ತಾನೆ ಯಾವನು ಸುಮ್ನೆ ಇರಲ್ಲ. ಯಾವನ್ ಹೇಳಿದಾನೆ ಕೈ ಎತ್ತು ನಿನಗೆ ಹೊಡಿಯಕ್ ಬಾ ಅಂತ? ಯಾರು ಈ ಮನೇಲಿ ಯಾರು ಅಧಿಕಾರ ಏನ್ ಉದ್ದ ಇದ್ರೆ ಅಷ್ಟೇ ಅಲ್ಲ ಮೇಡಮ್, ಬುದ್ಧಿ ಇರ್ಬೇಕು. ನಮ್ಮಿಂದ ಯಾರಿಗೆ ತೊಂದರೆ ಆಗ್ತಾ ಇದೆ? ನಿಮ್ ಪಾರ್ಟ್ನರ್ಗೆ ತೊಂದರೆ ಆಗ್ತಿದೆ. ಅದು ಯಾವುದು ಇಲ್ಲ, ಅದೆಲ್ಲ ಡ್ರಾಮಾ. ನೋಡಿದ್ರೆ ಕೂತ್ಕೊಂಡು ತಲೆಯಾರ್ರೆ ಇನ್ನೊಂದ್ಸಲ ಹೋಯ್ತೀನಿ ಅಂತ. ಇಲ್ಲೇ ಇದ್ರೆ ಇನ್ನೊಂದ್ಸಲಿ ಡ್ರೈ ಆದ್ರೆ ತಿರ್ಗಾ ಒದ್ದೆ ಮಾಡ್ಕೋಬೇಕು. ತಿರ್ಗೇ ಗೊತ್ತ ಹಂಗಾರೆ ನೀನ್ ಕೂದಲು ಒದ್ದೆಯಲ್ಲಿ ಡ್ರೈ ಆಗ್ಬೇಕು. 24 ಕೂದಲದ್ ಏನ್ ಒದ್ದ ಮಾಡ್ಕೊಂಡ್ ದೇವಸ್ಥಾನ ಮಾಡಿ ನಡಿಯೋಣ, ಹೋಗಿ ಮೀಟಿಂಗ್ ಆರ ಮಾಡುವ. ಗುರು ನಿನ್ಗೆ ಸ್ವಲ್ಪ ಏನ್ ಜವಾಬ್ದಾರಿ ಇಲ್ಲ ಗುರು ನಿನ್ಗೆ. ಜಗಳ ಇಲ್ಲ ಆಯ್ತು. ಜಗಳನ ಬಂದ್ ಲೋಟ ಎಲ್ಲ ಹೊಡೆದಾಕ್ಬಿಟ್ಟ ವಯ ಅಲ್ಲಿ ಲೋಟ ಹೊಡೆದಾಕೋ ಈಗ ಬತ್ತದೀಗ ಎಲ್ಲರ ತಲೆಗೋ. ಬಿಗ್ ಬಾಸ್ ಲೋಟ ಹಾಕಿ ಹೊಡೆದಾಗ ನೀವು ಸಾರಿ ಇಬ್ರು ಒಬ್ರು ಹೊಡ್ಕೊಂಡು ಇಬ್ರು ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಕಿಸ್ಕೊಂಡು ನಿಂತಿದ್ದೆ ಕೂತಿದೀಯ. ಸ್ಮೈಲ್ ಮಾಡ್ತಾವ. ಎಷ್ಟು ಜನ ಬಂದ್ರು ಸಡಿಯಕ್ ಆಯ್ತದ. ಇಲ್ಲಿ ನೋಡೋಣ ಅಪ್ಪ ಆಡ್ತಾ ಇರೋದು. ಅವ್ರ ಸೀರಿಯಸ್ನೆಸ್ ಇದ್ರೆ ಯಾರು ಆಡ್ತಾರ? 2 ನಿಮಿಷ ಅವ್ರವ್ರೆ ಮಾತಾಡ್ಕೊಳ್ಳಿ ಬಿಡಿ. ಅವ್ರವ್ರೆ ಮಾತಾಡ್ಕೊಳ್ಳಿ ಬಿಡಿ. ನಾವೇ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಇಲ್ಲ ರೀ ಅದೆಲ್ಲ ಡ್ರಾಮಾ. ಇಲ್ಲ ಅವ್ರೇನಿಲ್ಲ ಡ್ರಾಮಾ ಅಲ್ಲ. 4-5 ಗಂಟೆ ಕೂತ್ಕೊ ಆಯಕ್ಕಾಗತ್ತ? ಮಧ್ಯಾಹ್ನ 12:50. ಪಾಪ ಮಲ್ಲಮ್ಮ ಅವರೆಲ್ಲ ಪಾಪ ವಯಸ್ಸಾದವ್ರು ಅವ್ರೆ. ಹೌದು ಮಾಡ್ಬೇಕು. ಹೊಟ್ಟೆನೆ ಅಲ್ವಾ ಅವ್ರಿಗೆ ಏನೋ ರಾಕ್ಷಸನ್ ಪರವಾಗಿ ಅಂತ ಹೇಳಿದ್ರು ಮಾಡ್ಸಿ. ನಾನಲ್ಲ, ನೀವೇ ನಿಜ ರಾಕ್ಷಸರುಗಳು ಈ ಮನೇಲಿ ಇರೋರು. ಹೌದು. ಸುಮ್ನೆ ನನಗೆ ಪಟ್ಟ ಅಷ್ಟೇ. ನಾಷ್ಟ ಆಗಿಲ್ಲ, ಇವ್ರು ಯಾವ್ದು ತಕೊಂಡು ನಿಂತ್ಕೊಂಡ್ರಿಲ್ಲ. ಹೊಟ್ಟೆ ಹಸಿಗೆ ಎಲ್ಲ ಆಚೆ ಬರ್ಲಿ. ಬಂದವ್ರು ಏನೇನಿದೆ ಅವ್ರು ಏನೇನ್ ಪ್ಲಾನ್ ಮಾಡಿದಾರೆ ಡಿಸೈಡ್ ಮಾಡಿದಾರೆ ಹೇಳಿ. ಮನ ಒಲಿಸ್ಬೇಕು. ಮೊನ್ನೆ ಧ್ರುವ ಬಂದ್ ಮಾತಾಡಿದ್ರು ಗೊತ್ತಾ? ಅವ್ರು ಬರಲ್ಲ, ಅಶ್ವಿನಿ ಮ್ಯಾಮ್ ಬರಲ್ಲ ಮಾತಾಡ. ನಮ್ಗೆ ಅವ್ರು ಬೇಡ. ಅವ್ರು ಬಂದ್ರು ನಾವು ಒಪ್ಪೋದು ನಮ್ಮ ಕೈಯಲ್ಲಿರೋದು. ನಾನು ಹೇಳೋದು ಧ್ರುವಂಗ್ ಮಾಡ್ತೀನಿ, ಧನುಗ್ ನಾನು ಮಾಡ್ತೀನಿ, ಮಿಕ್ಕಿದ ಯಾವ ರಾಜಾರಾಣಿಗೂ ನಾನು ಮಾಡಲ್ಲ. ನಾಷ್ಟಕ್ಕೋಸ್ಕರ ನಾವ್ ಎಲ್ಲರ ಹತ್ರ ಸೋಲಕ್ಕಾಗಲ್ಲ. ಗೆದ್ಬಿಟ್ಟೆ ಮಾಡಿಸಿ ಮೇಡಮ್. ಅಲ್ಲಲ್ಲ, ನಾಷ್ಟಕ್ಕೋಸ್ಕರ ನಾವು ಸೋಲಕ್ಕೆ ಎಲ್ರದ್ದು ಹೊಟ್ಟೆ ಅಲ್ವಾ? ಗೆದ್ಬಿಟ್ಟೆ ಮಾಡಿಸಿ ಮೇಡಮ್. ಅದನ್ನೇ ನಾವು ನಮಗ್ ಬೇಕು ಅಂತಲ್ಲ, ಎಲ್ರಿಗೂ ಬೇಕು ಅನ್ನೋದೇ ಇಲ್ಲಿ ಪ್ರಶ್ನೆ. ಆಮೇಲೆ ಅವರು ಈಗ ರಾಶಿಕಾಗ್ಲಿ ಮಂಜು ಆಗ್ಲಿ ಈಗ ಅವರೇನೆ ಕಿಚನ್ ಯಾವಾಗ್ಲೂ ಮಾಡ್ಬೇಕಂದ್ರೆ ಅದು ಪ್ರಾಬ್ಲಮ್. ಹೆಂಗ್ ಒಪ್ಕೋತಾರೆ? ರೆಡಿ ಆಗ್ಬಿಟ್ಟು ಬನ್ನಿ, ಒಂದ್ ಮೀಟಿಂಗ್ ಮಾಡೋಣ. ಬರೀ ಮೀಟಿಂಗ್ ಆಯ್ತು, ಈಟಿಂಗ್ ಏನು ಚಿಂತೆನೇ ಇಲ್ಲ ನಿಮ್ ಯಾರಿಗೂ. ನೀವು ಬಂದಿರೋದೇ ಬರೀ ತಿನ್ನಕ್ಕಲ್ವಾ? ಅಸುರ ಬಕಾಸುರ
ನಿಮ್ಗೆ ಯಾರಿಗೂ ಹೊಟ್ಟೆ ಇಲ್ಲ ಅಲ್ವಾ? ನಾವಿರ್ತೀವಿ. ಇರಿ 2 ದಿನ ಗ್ಯಾಸ್ಟ್ರಿಕ್ ಆಗಿ ಗೊತ್ತಾಯ್ತದೆ. ಅವತ್ತು ಹೋಗಿದ್ರಲ್ಲ ರಾತ್ರಿ ಇಂಜೆಕ್ಷನ್. ಯಾರ ಕಡೆ ನೀನು? ಅಸುರನ್ ಕಡೆನಾ ನಮ್ ಕಡೆ? ನ್ಯಾಯಪರ ರಕ್ಷಿತಾ. ಸ್ವಾಭಿಮಾನನೂ ಬಿಡಲ್ಲ, ನಮ್ ಗತ್ತನ್ನು ಬಿಡಲ್ಲ. ಸ್ವಾಭಿಮಾನ ಕಟ್ಕೊಂಡು ಏನ್ ಮಾಡ್ತೀಯಮ್ಮ ನೀನು? ಉಪವಾಸ ಬೇಕಾದ್ರೂ ಇರ್ತೀವಿ, ಸ್ವಾಭಿಮಾನ ಬಿಟ್ಕೊಡಲ್ಲ ನಾವು. ಈಗಲೇ ಒಂದು ದಾರ ಕಟ್ಕೊಂಡು ನರ ಹುಡ್ಕೊಂಡು ಒಂದು ಪೆನಲ್ ಮಾರ್ಕ್ ಹಾಕೊಂಡ್ಬಿಡಿ. ಬರ್ಲಿ ಜಾನು, ಎಲ್ಲ ಬರ್ಲಿ, ಅವ್ರವ್ರ ಇಷ್ಟ. ಐಲೈನರ್ ಐತಲ್ಲ ಜಾನ್ವಿ, ಐಲೈನರ್ ನರ ಹುಡ್ಕೊಂಡು ಒಂದು ಮಾರ್ಕ್ ಹಾಕೋ, ರಾತ್ರಿ ಕತ್ಲಲ್ಲಿ ಚುಚ್ಚಕ್ಕೆ ಈಸಿ ಆಗುತ್ತೆ. ಮಧ್ಯಾಹ್ನ 1 ಗಂಟೆ. ನಾನು ಅನ್ಕೊಂಡಿರೋದು ಈಗ ನಮಗೆ ಬಂದಿದೆ, ಅದನ್ನು ಅವ್ರಿಗೆ ತಿಳಿಸ್ಬೇಕಾಗಿದೆ. ತಿಳಿಸೋದೊಂದು ಕರ್ತವ್ಯ. ತಿಳಿಸ್ತೀವಿ ಅಸುರ ಸುದ್ದಿಗೆ, ಅವ್ರು ಏನು ಹೇಳ್ತಾರೆ ನೆಕ್ಸ್ಟ್ ಅದನ್ನು ದಾಟಿ ಬಿಗ್ ಬಾಸ್ಗೆ. ಸೊ ನೀವು ಅಸುರನ್ನ ನೀವು ಪ್ರಯಾರಿಟಿಯಾಗಿ ನೀವು ತಗೊಳ್ತಾ ಇದ್ದೀರಾ, ಅವ್ರಿಗೆ ನಾವು ಹೇಳಬೇಕು ಅಂತ ನಿಮ್ಮ ಪ್ರಕಾರ? ನನ್ನ ಮನಸ್ಸಲ್ಲಿ ನಿಮ್ಮದು ಓಕೆ, ನಿಮ್ಮ ಸ್ಟ್ಯಾಂಡ್ ಅದು ಓಕೆ. ಬಟ್ ನನ್ನ ಪ್ರಕಾರ ಕೇಳೋದಾದ್ರೆ ನೀವು ಕಾನ್ಸೆಪ್ಟ್ನೇ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಹೇಳ್ತೀನಿ. ಅಣ್ಣ ನಾವು ಮಾತಾಡ್ತಿದ್ದೀವಿ ಆಮೇಲೆ ಒಂದು. ಇಲ್ಲ ನಮ್ಮ ಡಿಸ್ಕಷನಲ್ಲಿ ನೀವು ಇರಂಗಿಲ್ಲ. ನಾನು ಏನು ಮಾಡಿ ಬರ್ತೀನಿ? ಅಲ್ಲ ನೀವು ಅಸುರ, ನಮ್ಮ ಡಿಸ್ಕಷನಲ್ಲಿ ನೀವಿಲ್ಲ. ನಾವು ಚಂದ್ರಣ್ಣ ಸತೀಶ್ ಅವ್ರು ಮಾತಾಡ್ತಾ ಇಲ್ಲ, ಸ್ವಲ್ಪ ನೀವು ಮಾತಾಡಿ. ನಾವು ಇಲ್ಲಿ ನಮ್ಮ ಡಿಸ್ಕಷನ್ ಅಲ್ಲಿ ಇದ್ದೀವಿ. ಆಯ್ತು ಅಷ್ಟೇ. ಅದಕ್ಕೆಲ್ಲ ಅಲ್ಲಲ್ಲ, ಮೂಳೆ ಪೀಸ್ಗೆ, ಬ್ರೆಡ್ ಪೀಸ್ಗೆ, ಚೇಪೆಕಾಯಿಗೆಲ್ಲ ನಾವು ನಮ್ಮ ತನವನ್ನ ನಾವು ಮರೆಯಲ್ಲ. ನಮ್ಮ ಸೇವಕರನ್ನೆಲ್ಲ ನೀವು ಕರ್ಕೊಂಡು ಹೋದ್ರೆ ಅವ್ರನ್ನೆಲ್ಲ ಕಾಯೋ ಜವಾಬ್ದಾರಿ ನಮ್ದು. ಬೇಡ, ಏನ್ ನಾಮಿನೇಟ್ ತಾನೇ ಮಾಡ್ತೀರಾ ಮಾಡಿ. ನೀವು ಒಬ್ಬರು ನಾಮಿನೇಟ್ ಮಾಡಿ ತಕ್ಷಣ ಅಶ್ವಿನಿ ನಾಮಿನೇಟ್ ಆಗಲ್ಲ. ಇಡೀ ಕರ್ನಾಟಕ ನೋಡ್ತಾ ಇದೆ, ಉತ್ತರ ಕೊಡುತ್ತೆ. ಯಾರಿಂದ ಅನ್ನ ಸಿಗ್ತಾ ಇದೆ ಮನೆಗೆ ಅಂತ ನೋಡ್ತಾ ಇದೆ. ನಮ್ಮ ಅರಸಿಯಾಗಿ ಇಡೀ ಅರಮನೆ ಕಾಪಾಡಬೇಕಾದ್ರೆ ನಮ್ಮ ಎಲ್ಲರ ಜವಾಬ್ದಾರಿ. ಪರವಾಗಿಲ್ಲ. ಹೇಳಿ ನಾನು 2 ದಿನ ಇರ್ತೀನಿ, ಉಪವಾಸ ಇರ್ತೀನಿ, ರಾಕ್ಷಸನ ಜೊತೆಗೆ ಬರಲ್ಲ. ಹೇಳಿ ನೀನು ವಯಸ್ಸಿಗೆ, ನೀನು ಆಡ್ತಾ ಇರೋ ಮಾತ್ಗೆ, ನೀನು ಮಾಡ್ತಾ ಇರೋ ಕೆಲ್ಸಕ್ಕೆ ಸಂಬಂಧವೇ ಇಲ್ಲ. ಓಕೆ, ಆಯ್ತು ಆಯ್ತು. ಎಲ್ಲ ಟೈಮು ತಮಾಷೆನಾ? ನೀನ್ ಹೇಳ್ತೀಯ ಎಲ್ಲ ಟೈಮು ತಮಾಷೆ ಸೀರಿಯಸ್. ಇವಾಗ ಗಾಡಿ ಸೀರಿಯಸ್. ಅಣ್ಣ ನೀನೇನು ಮನಸ್ಸು ಕುಲ್ವಾಣಿ ನೀವು ಸೀರಿಯಸ್ ಅನ್ಕೊಂಡ್ರ? ಇನ್ನೇನು ತಮಾಷೆ ಅನ್ಕಂದ? ಡ್ರಾಮಾ ಆಡಿದ್ದು ನೀನ್ ಯಾವ ಬದ್ನಾಕಾಯಿ ಡ್ರಾಮಾ ಮಾಡ್ದೆ? ನೀನ್ ಡ್ರಾಮಾ ನನ್ ಕಂಡವನಿಕ ಪ್ರೀ ಪ್ಲಾನ್ ಯಾರು ಮಂತ್ರಾದ್ರ ಅರ್ಥ ನೀನ್ ಡ್ರಾಮಾ ಆಡು, ನೀನ್ ಆಡ್ತಕ್ಕ. ಪ್ರೀ ಪ್ಲಾನ್ ಆಗಿದ್ರೆ ನೀವು ಪ್ರೀ ಪ್ಲಾನ್ ಅಂತ ಹೇಳ್ತಾನೆ ಇರ್ಲಿಲ್ಲ. ಡ್ರಾಮಾ ಆಡೋಕೆ ಸ್ಟೇಜ್ಗಳವೆ. ನಿಮ್ಗೆ ಕೆಲಸ ಇಲ್ವಾ? ನೋಡ್ಕೋ ಹೋಗಿ. ಏನಣ್ಣ ನೀನು ಡ್ರಾಮಾ ಆಡೋಕೆ ಕೆಲಸ ಇಲ್ವಾ? ನೋಡ್ಕೋ ಹೋಗಿ. ಏನ್ ಕೆಲಸ ನೋಡ್ಕೋ ಹೋಗಿ. ಮಾತಾ ಕರೆಕ್ಟ್ ಮಾತಲ್ಲ, ಹೇಳ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಯಾಕೋ ಜಾಸ್ತಿ ಮಾಡ್ತಾ ಇದ್ದೀರಾ? ಮೀರ್ತದೆ. ನೀವು ಜಾಸ್ತಿ ಮಾಡ್ತಾ ಇದ್ದೀರಾ. ಏನ್ ಜಾಸ್ತಿ ಮಾಡ್ದ? ಹೋಗಿ ನಿಮ್ ಕೆಲಸ ನೋಡ್ಕೋ. ಮಾತೇನಾಡ್ದ ನೀನು? ಕೆಲಸ ನೋಡ್ಕೋ ಹೋಗಿ. ಮಾತೇನಾಡ್ದ? ಕೆಲಸ ನೋಡ್ಕೋ ಹೋಗಿ. ಸತೀಶ ಅಲ್ಲೇನೋ ಸಾಯ್ತಾವ್ರೆ, ಹೋಗ್ಬರ್ತೀನಿ ಮಕ್ಕ ಕೊಡೋದು. ನಾನು ಯಾರ ವಿಷಯಕ್ಕೂ ಹೋಗಲ್ಲ ಕಣ, ಯಾರು ಏನೇ ಮಾಡ್ಕೊಂಡ್ರೆ. ಇವಳ ವಿಷಯಕ್ಕೆ, ಮುತ್ತೇಂದ್ರಣ್ಣನ ವಿಷಯಕ್ಕೆ ಅಷ್ಟಕ್ಕೆ ಮಾತ್ರ ನಾನು ರಿಯಾಕ್ಟ್ ಮಾಡೋದು. ಮನೆ ಇದರಿಂದ ಅವ್ನು ಡಿಸೈಡ್ ಆಗಿದೆ. ಈಗ ಹೊಡೆದಾಕಿರೋದು ನಿಮ್ಮಿಬ್ಬರಿಂದ, ನೀವಿಬ್ಬರೇ ಬಂದು ಅದನ್ನು ಕ್ಲೀನ್ ಮಾಡಬೇಕು ಅಂತ ಎಲ್ಲ ಜಂಟಿಗಳು ಹೇಳ್ತಾ ಇದ್ದಾರೆ. ಕರೆಕ್ಟ್ ತಾನೆ ಅಕ್ಕ? ಅವ್ರು ಹೊಡೆದಾಕಿರೋದು ನಾನೇ ಕ್ಲೀನ್ ಮಾಡ್ತೀನಿ ಒಬ್ಬನೇ. ಅವ್ರು ಸುಮ್ಮನೆ ಕೂತ್ಕೊಂಡು ಒಬ್ಬನೇ ಹೆಂಗ ಹೋಟೆಲ್ ಬೆಲ್ಟ್ ಹಾಕೋ ಬನ್ನಿ. ರೂಲ್ಸ್ ಬ್ರೇಕ್ ಮಾಡಿ ಸಾರಿ ಕೇಳಿ ಚಂದ್ರಣ್ಣನ ಹತ್ರ. ಸಾರಿ ಅಣ್ಣ ಸಾರಿ ಕೇಳಬೇಕು ಪುನಃ ಅಂತ ಕೆಲಸ ಮಾಡ್ಬಿಡಿ. ಹಾಕು ಬೆಲ್ಟ್. ನಾನ್ ಬ್ರೇಕೇ ಮಾಡಿಲ್ಲ, ಇಲ್ಲಿಂದ ಹೋಗಿರೋದು ನೀವೇ. ಹಾಕು ಗುರು ಬೆಲ್ಟು. ನಾಷ್ಟ ಆಗ್ಲಿ, 18 ಜನ ಹಾಸ್ಕೊಂಡವ್ರೆ. ಮರ್ಯಾದೆ ಕಳೆ ತರ ಮಾಡ್ಬೇಡ ಎಲ್ರಿದ್ರಿಗೂ. ಅದೊಂಥರ ಇವತ್ತು ಹೇಳೋಣ, ನಾಳೆ ಮಾಡಿಲ್ಲ ಅಂದಾಗ ಮಾತಾಡೋಣ. ಎಲ್ರು ಬರ್ತೀವಣ್ಣ ನಿನ್ ಸಹಾಯಕ್ಕೆ. ಕೈ ಹಿಡಿದಿತ್ಕೊ. ಮಧ್ಯಾಹ್ನ 1:20. ಅವ್ರ ಕೈಯಲ್ಲ ಮಾಡಿಸ್ತಾ ಇದ್ದೀನಿ, ಹೊಡೆದಾಕ್ದವ್ರ ಕೈಯಲ್ಲಿ. ನಾನೇ ಒಪ್ಕೊಂಡಿರೋದು, ನಾನೇ ಒಪ್ಕೊಂಡು ಮಾಡ್ತಾ ಇರೋದು. ನೀನೇ ಒಪ್ಕೊಂಡಿರೋದು. ಬರಪ್ಪ, ಈ 3/4 ಗಂಟೆ ನೀವೇ ಒಪ್ಕೊಂಡ್ಬಿಟ್ರಿ ಅಲ್ವಾ? ಮೆತ್ತಿಗೆ ಚರ್ಬಿ ಅಲ್ಲೆಲ್ಲ ಗಾಜೈತೆ. ಮೆತ್ತಿಗೆ ಇಲ್ಲ, ನೀವು ಈ ಕಡೆ ಬಂದ್ಬಿಡಿ. ಫುಲ್ ಹಂಗೆ ಎತ್ಕೊಂಡು ಸ್ಮೂತಾಗಿ ಹೇಳ್ಕೊ. ಅದನ್ನ ಬಿಡು ಗುರು, ಫಸ್ಟ್ ಗಾಜ್ ಎತ್ತು ಗುರು, ಅದು ಮಾಡೋಣ ಆಮೇಲೆ. ಫಸ್ಟ್ ಒಂದು ಮೂಲೆಗೆ ಹಾಕೊಂಡ್ರೆ ಈಸಿ. ಮಧ್ಯಕ್ಕೆ ಮೂಲೆಗೂ ಮಾಡ್ಕೊಂಬೇಡ, ಮಧ್ಯಕ್ಕೆ ಹೇಳ್ಕೊ. ಅಲ್ಲಿ ಯಾರು ಚುಚ್ಬಿಟ್ರೆ ಮೆತ್ತಿಗೆ ಮೂಲೆ ಇದೆ. ನೀರು ಸಮೇತ ಹೊಡೆದಾಕಿದ್ದವ್ರು ಮಾಡು. ಕೂತ್ಕ ನಡೆಯಲ್ಲಿ ಆಯ್ತು ಸರ್. ಹೌದು ಏರಿ ಒಂದು ಹೇಳು. ನನ್ನ ಕಡೆಯಿಂದ ಒಂದು ಕಾವ್ಯ ಬೇಡ, ನಿನ್ ಕಡೆಯಿಂದ ಯಾಕೆ ಹೊಡಿಬೇಕು? ಮತ್ತೆ ಕಾವ್ಯಂಗೆ ಮಾತ್ರ ಅಧಿಕಾರ ಇರೋದು. ಹೊಡಿ ಕಾವ್ಯ. ಆಟ ಆಡ್ತಾ ಇದೀಯಾ? ಮತ್ತೆ ಯಾಕೆ ಹೊಡೆದೆ ನನಗೆ?
ಯಾಕೆ ಕೊಡ್ದೆ? ನಾನು ನಿಧಾನಕ್ಕೆ ಒಂದೇ ಏಟು ನಾನು ಹಂಗೆ 1 ಕೊಟ್ರೆ 3 ಕೊಡೋದು ವಾಪಸ್. 1 ಕೊಟ್ರೆ 3 ಕೊಡ್ತೀಯಾ? ಬೈಲೆ 1 ಕೊಟ್ರೆ 3 ಕೊಡ್ತೀಯ ಬೈಲಿ. ಈಗಲೇ ಹೇಳೋನೇನು 1 ಕೊಟ್ರೆ 3 ಕೊಡಬೇಕು. ಏನಿಲ್ಲ ಕೂತು 1 ಕೊಟ್ಟೆ 6 ಕೊಟ್ಟ. ಸರಿ ಬಿಡು ಆಯ್ತು. ಮಧ್ಯಾಹ್ನ 1:50. ದಮ್ಮೆ ಅಂತ ಏನು ಗೊತ್ತು ತಪ್ಪು ನಾನು ಹೇಳ್ಬಿಡ ಮಾತಾಡಬೇಡಿ, ಅದನ್ನು ಮಾತಾಡಬೇಡಿ. ಬೇರೆ ಇದ್ರೆ ಒಂದೇ ವಿಷಯ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಓಕೆ. ನಂದು ನಿಂದು ಏನೇ ಇದ್ರೆ ನನ್ನ ಕಡೆಯಿಂದ ತಪ್ಪಾಯ್ತದೆ, ನಿನ್ನ ಕಡೆಯಿಂದ ತಪ್ಪಾಯ್ತದೆ, ನಾವು ಸರಿ ಮಾಡ್ಕೊಂಡು ನಮ್ಗೇನು ಬಿಗ್ ಬಾಸು ಕೆಲಸ ವಹಿಸಿ ಅದು ಮಾಡ್ಕೊಬೋಣ. ಹೌದು. ಬಟ್ ನಾವು ಏನೇ ಮಾಡಿದ್ರು ನಾವು ಆಡ್ತಾ ಇರ್ತೀವಿ ಡ್ರಾಮಾ ನಾಟಕ ಅಂತ ಹೇಳ್ಬೇಡ. ನಿಮ್ಮ ಕೈ ನಮಗೆ ನಾನು ಬಾಂಧವ್ಯ ಬಗ್ಗೆ ಬೇರೆಯವ್ರು ಆಡ್ಕೊಳ್ಳೋದು ನಂಗೆ ಇಷ್ಟ ಆಗ್ತಾ ಇಲ್ಲ. ಡ್ರಾಮಾ ಅಂದರೆ ನೀವು ಇಲ್ಲಿ ಎದ್ದು ಬರಲ್ಲ ಅಂದ್ರಲ್ಲ, ಸಾಯಂಕಾಲ ಆದರೂ ಕೂರ್ತೀನಿ ಅಂದ್ರೆ ಅದಕ್ಕೆ ಡ್ರಾಮಾ ಕೂತಿರೋದು ಅದಕ್ಕೆ ಸರ್. ಅಂದರೆ ಅಲ್ಲಿವರೆಗೂ ಕೂರಕ್ಕಾಗಲ್ಲ ಅಂತ, ನೀವು ಕೂರಕ್ಕಾಗಲ್ಲ, ಯಾರು ಕೂರಲ್ಲ ಅಂತ, ಅದಕ್ಕೆ ಡ್ರಾಮಾ ಆಡ್ತಾ ಇರೋದು ಅಂತ ಅಂತಿದ್ದು. ಬೇರೆ ಇನ್ನೇನು ಅರ್ಥ ಮಾಡ್ಕೋಬಿಡಿ, ಎಲ್ಲ ಸರಿಗಿದೆ, ಎಲ್ಲ ಸರಿಗಿದೆ. ನಮ್ಮಿಬ್ರು ಬಾಂಧವ್ಯ ಹಿಂಗೆ ಇದೆ. ಅದು ನಾವು ಕಿತ್ತಾಡಿದ್ರೆ ಅವರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲರೂ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನೇ ಬೇಳೆ ಬೇಯಿಸ್ಕೊತವ್ರು ಎಲ್ಲರೂ. ಅದಕ್ಕೆ ಸಿಟ್ಟು ಬಂತು ನನಗೆ. ಮಧ್ಯಾಹ್ನ 3:40. ಒಂಟಿ ಹಾಗೂ ಜಂಟಿ ಎರಡೂ ತಂಡಗಳಿಗೆ ಬಿಗ್ ಬಾಸ್ ಈ ವಾರದ 2ನೇ ಟಾಸ್ಕ್ ನೀಡುತ್ತಿದ್ದಾರೆ. ಅದುವೇ ಕಂಬದ ಮ್ಯಾಲಿನ ಮೊಟ್ಟೆಯೇ. ಇದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ 3 ಪ್ರತ್ಯೇಕ ಕಂಬಗಳಿವೆ. ಪ್ರತಿ ಕಂಬದ ಮೇಲ್ಭಾಗದಲ್ಲಿ ಒಂದು ಬುಟ್ಟಿ ಇದೆ. ಪ್ರತಿ ತಂಡಕ್ಕೆ ಚೌಕಾಕಾರದ ಡಬ್ಬಗಳನ್ನು ಮತ್ತು ಮೊಟ್ಟೆಗಳನ್ನು ನೀಡಲಾಗಿದೆ. ಟಾಸ್ಕ್ ಆರಂಭವಾದಾಗ ಮೊದಲು ಆಡುವ ತಂಡದ ಸದಸ್ಯರು ಆರಂಭಿಕ ಸ್ಥಾನದ ಕಪ್ಪು ಗೆರೆ ಹಿಂದೆ ನಿಂತು ತಮಗೆ ಮೀಸಲಿರುವ ಕನಿಷ್ಠ 5 ಡಬ್ಬಗಳನ್ನು ಜೋಡಿಸಿ ಆ ಡಬ್ಬಗಳ ಮೇಲೆ ಒಂದು ಮೊಟ್ಟೆಯನ್ನು ಇಡಬೇಕು. ನಂತರ ಡಬ್ಬಗಳನ್ನು ಹಿಡಿದು ಮೊಟ್ಟೆಯನ್ನು ಅಂತಿಮ ಸ್ಥಾನಕ್ಕೆ ಸಾಗಿಸಬೇಕು. ಹೀಗೆ ಸಾಗಿಸುವಾಗ ಅಂತಿಮ ಸ್ಥಾನದ ಹಳದಿ ಗೆರೆ ದಾಟುವ ಮುನ್ನ ಡಬ್ಬಗಳು ಅಥವಾ ಮೊಟ್ಟೆ ಕೆಳಗೆ ಬಿದ್ದು ಹೋದಲ್ಲಿ ಸದಸ್ಯರು ಮತ್ತೆ ಆಟವನ್ನು ಆರಂಭಿಕ ಸ್ಥಾನದಿಂದ ಶುರು ಮಾಡಬೇಕು. ಹಳದಿ ಗೆರೆ ದಾಟಿದ ಮೇಲೆ ಡಬ್ಬಗಳು ಅಥವಾ ಮೊಟ್ಟೆ ಕೆಳಗೆ ಬಿದ್ದು ಹೋದಲ್ಲಿ ಆಟವನ್ನು ಅಲ್ಲಿಂದಲೇ ಮುಂದುವರಿಸಬೇಕು. ಅಂತಿಮ ಸ್ಥಾನ ದಾಟಿದ ಬಳಿಕ ಸದಸ್ಯರು ಕಂಬಗಳ ಬಳಿ ಬರಬೇಕು. ನಂತರ ಡಬ್ಬಗಳ ಸಹಾಯದೊಂದಿಗೆ ಮೊಟ್ಟೆಯನ್ನು ಕಂಬದ ಮೇಲಿರುವ ಬುಟ್ಟಿಗೆ ತಲುಪುವಂತೆ ಮಾಡಬೇಕು. ಒಂದು ಮೊಟ್ಟೆಯನ್ನು ಕಂಬದ ಮೇಲಿನ ಬುಟ್ಟಿಗೆ ಹಾಕಿದ ಮೇಲೆ ಆರಂಭಿಕ ಸ್ಥಾನಕ್ಕೆ ತೆರಳಿ ನಿಯಮಾನುಸಾರ ಇನ್ನೊಂದು ಮೊಟ್ಟೆಯನ್ನು ತೆಗೆದುಕೊಂಡು ಬರಬೇಕು. ಹೀಗೆ 3 ಕಂಬಗಳ ಮೇಲೆ ಒಂದೊಂದು ಮೊಟ್ಟೆ ತಲುಪಿಸಿದಾಗ ಆ ತಂಡದ ಟಾಸ್ಕ್ ಮುಗಿಯುತ್ತದೆ. ನಂತರ ಇನ್ನೊಂದು ತಂಡ ನಿಯಮಾನುಸಾರ ಟಾಸ್ಕ್ ಆಡಬೇಕು. ಅತಿ ಕಡಿಮೆ ಸಮಯದಲ್ಲಿ 3 ಮೊಟ್ಟೆಗಳನ್ನು ಒಂದೊಂದು ಕಂಬಕ್ಕೆ ತಲುಪಿಸುವ ತಂಡವು ಈ ಟಾಸ್ಕ್ ಗೆಲ್ಲುತ್ತದೆ. ಒಂದು ತಂಡಕ್ಕೆ ದೊಡ್ಡ ಗಾತ್ರದ ಡಬ್ಬಗಳಿದ್ದು ಇನ್ನೊಂದು ತಂಡಕ್ಕೆ ಕೊಂಚ ಚಿಕ್ಕ ಗಾತ್ರದ ಡಬ್ಬಗಳಿವೆ. ಯಾವ ತಂಡಕ್ಕೆ ಯಾವ ಗಾತ್ರದ ಡಬ್ಬಗಳು ಸಿಗಬೇಕು ಎಂಬುದು ಹಸುರ ಸುದಿ ಅವರ ನಿರ್ಧಾರವಾಗಿರುತ್ತದೆ. ಸಂಜೆ 4:15. ಬ್ಯಾಲೆನ್ಸ್ ಮಾಡ್ಕೊಂಡು ಸಣ್ಣ ಡಬ್ಬನ ತಗೊಂಡು ಒಂದೇ ಕೇಳ್ಕೊರಿ ಮೊದಲ ಸಣ್ಣ ಡಬ್ಬನ ತೊಗೊಂಡು ಹೋಗು. ಅಲ್ಲಿ ತಕ 3 ಮಂದಿ ಹೋಗೋಣ. ಓಕೆ, ಒಬ್ಬರು ಹಿಡ್ಕೋದು ಬ್ಯಾಲೆನ್ಸ್ ಪ್ರಕಾರ. ಈಗ ಬ್ಯಾಲೆನ್ಸ್ ಮಾಡ್ಕೊಂಡು ನಿನ್ನ ಮೇಲೆ ಹತ್ತೀನಿ. ಈಗ ಒಂದಿಟ್ಟು ಅರ್ಥ ತಿಳ್ಕೊ. ಈಗ 15 ಹೇಳಿಲ್ಲ ಅವರು ಅರ್ಥ ತಿಳ್ಕೋದು. 10 ಕೇಸಿಂದ ಆಟೋಮೆಟಿಕ್ ಒಬ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲಿ 10 ಆಟೋಮೆಟಿಕ್ ಆಗೈತಿ. ಯಾರು ನೀವು ನನ್ನ ಮಾತಿಗೆ ಒಂದ್ಸತಿ ಹಿಂಗೆ ಹಚ್ಚಿದ್ರೆ ನೀವು ಯಾರಾದರೂ ಸರ್ವಾಧಿಕಾರ ಕೊಟ್ಟು ಮಿಕ್ತವ್ರು ಇವರು ಅಲ್ಲ ಧ್ರುವ ಒಬ್ಬ ಮಾಡ್ಬಿಟ್ರೆ ಸಾಕ. ಇಬ್ರು ಸೇರ್ಕೊಂಡು ಡ್ಯಾನ್ಸ್ ಆಡಿದ್ದು ಮರ್ತಿ ಅಂಗರಕ್ಷಕ ಧ್ರುವ್ ನಾನು ಮಾಡಿದ್ದೀನಿ. ಪರ್ಸನಲ್ ಧ್ರುವಂಗೆ ಗೊತ್ತು. ಅಮ್ಮಂಗೆ ನಾನು ಯಾವತ್ತು ಏನು ಅಮ್ಮಂಗೆ ಏನೋ ತೊಂದರೆ ಕೊಟ್ಟಿದ್ದೀನಿ. ಅವ್ರು ಆಲ್ಮೋಸ್ಟ್ ಕೇಳಿದ್ರು, 100% ಕೇಳಿದ್ರು. ಒಂದಿಲ್ಲ ದೊಡ್ಡ ಬಾಕ್ಸ್ ಅಡ್ವಾಂಟೇಜ್ ಅಂತ ಅನ್ನಿಸ್ತಾ ಇದೆ, ಚಿಕ್ಕ ಬಾಕ್ಸ್ ಆದ್ರೆ ನನಗೂ ಸ್ವಲ್ಪ ದೊಡ್ಡ ಬಾಕ್ಸ್ ಅಡ್ವಾಂಟೇಜ್ ಅನಿಸ್ತಾ ಇದೆ. ಸೊ ಒಂದ್ಸತಿ ಎಲ್ಲರೂ ಯೋಚನೆ ಮಾಡಿ ಎಲ್ಲರೂ ಸ್ಕ್ವೇರ್ ಬಾಕ್ಸ್ ಇರೋದ್ರಿಂದ ನಮಗೆ ಸಣ್ಣ ಇದ್ರೇನೆ ಹಾಕಕ್ಕೆ ಈಸಿ. ಹೇಳ್ತೀನಿ ಲಾಸ್ಟ್ ಟೈಮ್ ಹೇಳ್ತೀನಿ ರೆಡ್ ಕಲರ್ ಶರ್ಟ್ ಹಾಕೊಂಡು ಸ್ಟ್ರೈಕ್ ಮಾಡಿದ್ದು ಬಾಗ್ಲಾಕಿದ್ದು ನೀವೆಲ್ಲ. ಪ್ರತಿ ಸಲ ನಮಗೆ ನೀವು ಲಕ್ಸುರಿ ಬಜೆಟ್ ಕೊಟ್ಟಿಲ್ಲ. ಈಗ ಬೆಳಿಗ್ಗೆ ಹೆಂಗೆ ಈಗ ಬೆಳಿಗ್ಗೆ ಎಂತೆಂತ ಮಾತು ಮೇಡಮ್ ನನಗೆ. ಕಾವ್ಯ ಚಿಕ್ಕ ಬಾಕ್ಸ್ ಎರಡನೇದು ಆಡ್ತೀರಾ? ಆಯ್ತು, ಬೆಲ್ಲ ಆಗಿದ್ಮೇಲೆ ನಾನು ಬಂದೆ. ಸಂಜೆ 4:25. ಬಿಗ್ ಬಾಸ್ ನನ್ನ ಮನ ಒಲಿಸೋದ್ರಲ್ಲಿ ಜಂಟಿ ತಂಡಗಳು ಗೆದ್ದಿದ್ದಾರೆ. ಅವರು 2ನೇ ಆಟ ಮತ್ತು ಚಿಕ್ಕ ಬಾಕ್ಸ್ ಕೇಳಿದ್ದಾರೆ. ಬಿಕಾಸ್ ಅವರು ಬಿಗ್ ಬಾಸ್ ನನಗೆ ಕೊಟ್ಟಿರೋ ಸರ್ವಾಧಿಕಾರ ಅನ್ನೋ ಅಧಿಕಾರಕ್ಕೆ ಆಲ್ಮೋಸ್ಟ್ ಇವ್ರಿಗಿಂತ ತುಂಬ ಜಾಸ್ತಿ ಬೆಲೆ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಇವ್ರ ಬಾಯಲ್ಲಿ ಒಂದೇ ಒಂದು ಸತಿನೂ ಬರಲಿಲ್ಲ.
ಅಸುರ ಮಹಾರಾಜ ಅನ್ನೋ ಪದ. ಆ ಸರ್ವಾಧಿಕಾರಿ ಅನ್ನೋದನ್ನ ನಾನೇನು ಮನೆಯಿಂದ ತಂದಿದ್ದಲ್ಲ, ಬಿಗ್ ಬಾಸೇ ಕೊಟ್ಟಿದ್ದು. ಅದ್ರ ಬೆಲೆನೂ ಇವ್ರಿಗೆ ಗೊತ್ತಿಲ್ಲ. ಈ ತಂಡದಲ್ಲಿ ಆಲ್ಮೋಸ್ಟ್ ಕೇಳಿದ್ದಾರೆ, ಎಲ್ಲರೂ ಕೇಳಿದ್ದಾರೆ, ಆಲ್ಮೋಸ್ಟ್ ಎಲ್ಲರೂ. ಹಾಗಾಗಿ ನನ್ನ ಮನವೊಲಿಸೋದ್ರಲ್ಲಿ ಜಂಟಿ ತಂಡ ಅವರು ಗೆದ್ದಿದ್ದಾರೆ. ಚಿಕ್ಕ ಬಾಕ್ಸು 2ನೇ ಆಟ ಅವ್ರು ಆಡ್ತಾರೆ ಬಿಗ್ ಬಾಸ್. ಸಂಜೆ 4:35. ಇಲ್ಲೇನೋ ಕಡ್ಡಿ ಇದೆ, ಸರಿ ಇದೆ. ಮತ್ತೆ ಅದು ಬಾಕ್ಸ್ ಹೊಡೆದೋದ್ರೆ ಎಕ್ಸ್ಟ್ರಾ ಬಾಕ್ಸ್. ಆ ಬಾಕ್ಸು ಅದೇನೋ ಕಡ್ಡಿ ಹೇಳಿದ್ರಲ್ಲ, ಅದೇನೋ ಒಂದು ಅಲ್ಲಿದೆ. ಆ ಕಡ್ಡಿಯಿಂದ ಮೊಟ್ಟೆನ ತಳ್ಳಬೇಕು ಅನ್ಸುತ್ತೆ. ಇದು ಕೊನೆ ಇದಕ್ಕೆ ಇಟ್ಕೊಳ್ಳೋದು ಅನ್ಸುತ್ತೆ, ಮೊಟ್ಟೆನ ಇದ್ರ ಮೇಲೆ ಇಟ್ಕೊಳ್ಳೋದು. ಆ ಕಡ್ಡಿಲಿ ಮೋಸ್ಟ್ಲಿ ಹಿಂಗೆ ತಳ್ಳಕ್ಕೆ ಇದ್ದನು. ಆ ಕಡ್ಡಿಲಿ ಮೊಟ್ಟೆನ ತಳ್ಳಕ್ಕೆ ಹಿಂಗೆ, ಯಾಕೆಂದ್ರೆ ಇದು ಟಚ್ ಮಾಡಿ ಇದ್ರಲ್ಲಿ ಹಿಂಗೆ ಲಾಕ್ ಆಗುತ್ತಲ್ವಾ, ಆ ಕಡ್ಡಿಲಿ ತಳ್ಳೋದು. ಕರೆಕ್ಟ್ ತೊಗೊಳ್ಳೋಣ, ಅದನ್ನೇ ಅವ್ರು ಹೇಳಿದ್ದು. ಅದನ್ನು ಎಲ್ಲರಿಗೂ ಆ ರೂಲ್ಸ್ ಗೊತ್ತಿದ್ದಾನೆ. ಆಮೇಲೆ ತಿರ್ಗಾ ನನ್ನ ಮೇಲೆ ಹೋಗ್ಬೇಡಿ. 5 ಕನಿಷ್ಠ ಡಬ್ಬ, ನೀವು ಎಷ್ಟು ಬೇಕಾದ್ರೂ ಇಟ್ಕೊಳ್ಳಿ. ಮೊಟ್ಟೆ ಇಟ್ಕೊಳ್ಳಿ, ಅದ್ರ ಮೇಲೆ ಮೊಟ್ಟೆ ಇಟ್ಕೊಳ್ಳಿ. ಇಲ್ಲಿಂದ ತಗೋ. ಕೆಳಗಡೆ ಮಿನಿಮಮ್ 5 ಕೆಳಗಡೆಯಿಂದ ಇಟ್ಕೋಬೇಕು. ಎಷ್ಟಿದೆ? 3, 4, 5. 5 ಸಾಕಲ್ಲ? 5 ಸಾಕಲ್ವಾ? ಇಡಿ ಒಂದು. ಇಟ್ಕೊಳ್ಳಿ. ಒಂದು ನಿಮಿಷ ನೀವು ಮೇಲೆ ಇಟ್ಕೊಳ್ಳಿ. ನೀವು ಮೇಲೆ ಇಟ್ಕೊಳ್ಳಿ. ಅಲ್ಲೇ ಇಟ್ಕೊಳ್ಳಿ. ಸಾಕು ಅಷ್ಟೇ ಸಾಕು ಜಾಸ್ತಿ ಬೇಡ. ಹಂಗೆ ಹೋಗಿ ಫಸ್ಟ್ ಒಂದು ಹೋಗೋಣ ಅಲ್ಲ, ಕೆಳಗೆ ಸ್ವಲ್ಪ ಕೆಳಗೆ ಮಾಡಿ. ವೆರಿ ಗುಡ್. ಎಲ್ಲೋ ಲೈನ್ ಕ್ರಾಸ್ ಮಾಡಿದ್ರಿ. ವೆರಿ ಗುಡ್. ಅಲ್ಲೇ ರೀ ನಾನು ಕಡ್ಡಿ ಎತ್ಕೊಂಡ್ಬಿಡ್ತೀನಿ. ಇರಿ ಒಂದು ನಿಮಿಷ ಹತ್ರ ಬನ್ನಿ. ಕಡ್ಡಿ ಎತ್ಕೊಂಡ್ಬಿಡ್ತೀನಿ. ಬನ್ನಿ. ಹಾಂ, ಬಿಡಿ ಓಡಿ. ನಾನು ಸ್ವಲ್ಪ ಎತ್ತಿ, ಇನ್ನೊಂಚೂರು ಮೇಲೆ ಎತ್ತಿ, ಏನಾಗಲ್ಲ. ಮೇಲ್ ನೋಡ್ಕೊಳ್ಳಿ. ಇನ್ನ ಎತ್ತಬೇಕು. ಮ್ಯಾಮ್ ಇಟ್ಕೊಂಡಿದ್ದೀನಿ. ಈ ಕಡೆ ತಳ್ಬೇಡಿ, ಈ ಕಡೆ ತಳ್ಬೇಡಿ. ನಾನು ಎಂತ ತಳ್ಳಿಲ್ಲ. ಇನ್ನ ಈ ಕಡೆ ರೈಟಿಗೆ ಬರಬೇಕು. ಮ್ಯಾಮ್ ಈ ಕಡೆ ತಳ್ಬೇಡಿ. ಇಲ್ಲ, ನಾನು ಏನು ಮಾಡ್ತಿಲ್ಲ. ಎಲ್ಲ ಡಬ್ಬ ಇಳಿಸಿ. ಫುಲ್ ಇಲ್ಲೇ ಇಳಿಸಿ. ಎಲ್ಲ ಇಳಿಸ್ಬೇಕು. ಫುಲ್ ಇಳಿಸ್ಬೇಕು. ಫುಲ್ ಡಿಸ್ಮೆಂಟಲ್ ಮಾಡಿ. ಫುಲ್ ಅದು ಒಂದ್ರ ಮೇಲೆ ಒಂದು ಇಳಿಸಿ. ಅದು ಇಳಿಸಿ. ಒಂದ್ರ ಮೇಲೆ ಒಂದು ಇಳಿಸಿ. ನಾ ಕೆಳಗಡೆ 2 ಇಟ್ಕೊತೀನಿ, ನೀವು ಮೇಲೆ 2 ಇಟ್ಕೊಳ್ಳಿ. ಅಲ್ಲ ಎತ್ತಿ ನೀವು. ಇನ್ನ ಎತ್ತಿ. ಯೆಸ್, ಸೂಪರ್. ಗೋ ಬ್ಯಾಕ್. ಎಲ್ಲ ಇಳಿಸ್ಬಿಟ್ಟು. ಬಿಗ್ ಬಾಸ್. ಯೆಸ್ ಬಿಗ್ ಬಾಸ್. ಅಸುರ ಸುಧಿ. ಬಿಗ್ ಬಾಸ್, ಈ ಟಾಸ್ಕ್ನಲ್ಲಿ ನಿಮ್ಮ ಪಾತ್ರವೇನು? ಉಸ್ತುವಾರಿ. ನಿಮಗೆ ಟಾಸ್ಕ್ ಅರ್ಥ ಆಗಿದೆಯೇ? ಕೋಲನ್ನು ಬಳಸಬಹುದು ಅಂತ ಟಾಸ್ಕ್ನಲ್ಲಿ ಎಲ್ಲರೂ ಬರೆದಿತ್ತೆ. ಇಲ್ಲ ಅನ್ಸುತ್ತೆ. ಅನುಮಾನಗಳನ್ನ ಕೇಳಿದಾಗ ಡಬ್ಬಗಳ ಸಹಾಯದಿಂದಲೇ ವರ್ಗಾಯಿಸಬೇಕು ಅಂತ ಬಿಗ್ ಬಾಸ್ ಸ್ಪಷ್ಟವಾಗಿ ತಿಳಿಸಿದ್ರು ಅಲ್ಲವೇ? ಹೌದು ಬಿಗ್ ಬಾಸ್. ಏನು ಮಾಡ್ತಿದ್ದೀರಿ? ತಪ್ಪಾಯ್ತು ಅನ್ಸುತ್ತೆ ಬಿಗ್ ಬಾಸ್. ಖಂಡಿತವಲ್ಲೂ ತಪ್ಪು ನಡೆದಿದೆ. ಈಗೇನು ಮಾಡಬೇಕು ಅಂತ ತೀರ್ಮಾನ ತಗೊಳ್ಳಿ. ಆಟೋನ ಮುಂದುವರಿಸಿ. ಮೊದಲಿಂದ ಶುರು ಮಾಡ್ತೀವಿ ಬಿಗ್ ಬಾಸ್, ನೀವು ಅನುಮತಿ ಕೊಟ್ಟು. ಉಸ್ತುವಾರಿಯಾಗಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸಂಜೆ 4:40. ಎಲ್ಲ ಮುಂಚೆ ಹೆಂಗಿತ್ತು ಹಾಗೆ ಜೋಡಿಸಿದ್ದೀವಿ. ನೀವು ಬಜಾರ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ತೀವಿ ಬಿಗ್ ಬಾಸ್. ಗಡಿಯಾರ ಓಡ್ತಾ ಇದೆ. ಕೆಳಗಡೆ. ಓ ಮೈ ಗಾಡ್. ಜೈ ಬನ್ನಿ ಈಗ ಕೆಳಗಡೆನೇ ಇರಲಿ, ಸ್ವಲ್ಪ ಅಲ್ಲಿ ಹೋಗಿ ರೈಸ್ ಮಾಡ್ಕೊಳ್ಳೋಣ. ಬನ್ನಿ ನೀವು ಅದನ್ನ ಹುಷಾರು. ಕ್ರಾಸ್ ಮಾಡಬೇಡಿ, ಮೇಲ್ ನೋಡ್ತಾ ಇರಿ. ಎಲ್ಲರೂ ಮೇಲ್ ನೋಡಿ. ಹುಷಾರು. ಈಗಲ್ಲ, ನಾನು ಕೆಳಗಿಂದ ಮೇಲೆ. ಮ್ಯಾಮ್ ಆ ಕಡೆ ಮಾಡ್ತಿಲ್ಲ. ಆ ಕಡೆ ತಳ್ಬಿಡಿ. ಒಂದು ನಿಮಿಷ. ನೀವು ತಳ್ತಿದ್ದೀರಾ, ನಾನು ಏನು ಮಾಡ್ತಿಲ್ಲ. ಎಸ್, ಲವ್ಲಿ. ಬನ್ನಿ. ಎಲ್ಲ ಸಪ್ರೇಟ್ ಆಗಬೇಕು. ಎಲ್ಲ ಸಿಂಗಲ್ ಆಗಬೇಕು. ಧ್ರುವ ಸಿಂಗಲ್ ಆಗಬೇಕು. ಧನು ಓಕೆನಾ? ಎಷ್ಟಿದೆ? ಬಿಡಿ ಬ್ರೋ ಇಡಿ ಮೇಲೆ. ಅದು ಬೇಡ. ಕೆಳಗಡೆ ಧನು ಮೇಲೆ ಇಟ್ಕೊಳ್ಳಿ. ರೈಟ್. ಸೆಂಟರ್ ಕಂಬ. ಓಕೆ ಈಸಿ. ಲಾಸ್ಟ್ ಡಬ್ಬ. ಇಲ್ಲ, ಇದು ಇದೆ, ಬಾಕ್ಸ್ ಇದೆ, ಕೆಳಗಿದೆ. ಮೇಲೆ ಐತೆ ಅಣ್ಣ. ಬಾಕ್ಸು ಕರೆಕ್ಟಾಗಿ ಕೂತಿಲ್ಲ ನೋಡೋಣ ಲಾಸ್ಟು.
ಎಲ್ಲ ಬಿಡಿ, ಎಲ್ಲ ಇಳಿಸಿ ಒಂದು ಸಪ್ರೇಟ್ ಎಲ್ಲ ಇಳಿಬೇಕು ಒಂದ್ರ ಮೇಲೆ ಒಂದು ಇರಬಾರ್ದು. ಮೊದಲು ಕೇಳ್ಕೋಬೇಕು, ತಾಳ್ಮೆ ಕೇಳ್ಕೋಬೇಕು, ಕಣ್ಣು ತೆಗಿ ಓಡಿಸ್ಬಾರ್ದು. ಸ್ವಲ್ಪ ಮುಂದೆ ಬರೋದ ಕರೆಕ್ಟ್ ಟರ್ನ್ ಆಗಿದ್ರೆ ಆ ಕಡೆ ಸ್ವಲ್ಪ ಸರಿ ಅಂತ ನಾನು ಡೌನ್ ಮಾಡೋಂಥ ಟೈಮ್ದಾಗ ಹಿಡ್ಕೊಂಡು ಬರ್ಕಷ್ಟ. ಓಕೆ ಅಣ್ಣ ಬಾಕ್ಸ್ ನೋಡ್ಕೊಳ್ಳಿ. ಓಕೆ, ಧ್ರುವ ಮೇಲೆ ಇಟ್ಕೋ. ಧನು ಮೇಲೆ ಇಟ್ಕೋ. ಮೇಲೆ ನಾ ಕೆಳಗಡೆ ಇಟ್ಕೋತೀನಿ. ಕ್ರಾಸ್ ಮಾಡಿ ಆಡಿಸ್ಬಿಡಿ. ಎಲ್ಲ ಅವ್ರ ಸಂಬಂಧದ ಬಾಕ್ಸ ಅಲ್ಲ ಅಣ್ಣ, ಮಿನಿಮಮ್ 5 ಇರಲೇಬೇಕು. 6 ಅವ್ರು ಎಷ್ಟು ತಂದಿರ್ತಾರೆ ಅಷ್ಟರಲ್ಲೂ ಹಾಕ್ಬೇಕು. ಉಲ್ಟಾ ಇಡಿ. ಒಂದು ನಿಮಿಷ ಇರಿ. ಓಕೆ, ಸಿಕ್ಕಿರೋದು ಪ್ಲಸ್ ಬಿಡು. ಹೌದು, ಅದು ಬೀಳವಾಗ ಈಸಿ ಆಗುತ್ತೆ. ಆರಾಮ್. ಎಸ್ ತೊಳಿ. ಸಂಜೆ 4:45. ಒಂದು ನಿಮಿಷ, ನಾನು ಸೈಡಿಗೆ ಬರ್ತೇನೆ. ಬನ್ನಿ. ಸ್ಟಡಿ ಮೇಲೆ ಇವಾಗ ಲೈಟಾಗಿ ಬೆಂಡ್ ಮಾಡಿ. ಇಳಿಸುವಾಗ ಆದಷ್ಟು ಡಬ್ಬ ಬೀಳಿಸ್ದಂಗೆ ಇಳಿಸ್ಕೊಳ್ಳಿ ಮೊಟ್ಟೆ ಕೂತ ಮೇಲೆ. ಪ್ಯಾನಿಕ್ ಮಾಡ್ರಿ ಎಲ್ಲ. ಸುಮ್ಮನೆ ಪ್ಯಾನಿಕ್ ಮಾಡುವ ಕನ್ಫ್ಯೂಸ್ ಆಗಿ ಕಾನ್ಸಂಟ್ರೇಷನ್ ಇರಬೇಕು. ನಾವು ಮಾಡ್ತೀವಿ. ಸುಮ್ಮನೆ ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. 1 2 3 ಗೋ. ಈಸಿ ಇನ್ನೊಂಚೂರು ಮೇಲೆ. ಫುಲ್ ಬಿಚ್ಚು ಬಿದ್ರುವ ಕೆಳಗಡೆ. ಇನ್ನ ನಾನು ಹೇಳ್ತೀನಿ, ಬಗ್ಸ್ಬೇಡಿ. ಇನ್ನ ಎತ್ತಿ, ಸ್ಟ್ರೈಟ್ ಎತ್ತಿ. ಓಕೆ, ಇನ್ನೂ ಸ್ಟ್ರೈಟು. ಓಕೆ, ಇನ್ನೂ ಎತ್ತಬೇಕು. ಬಗ್ಸಣ್ಣ. ಹುಷಾರಾಗಿ ಎಲ್ಲ ಎತ್ಕೊಂಡೋಗಿ ಜಾಗ ಮೊದಲನೇ ಜಾಗ ಹೋಗಿ. ಎಲ್ಲ ಹಂಗೆ ಸಪ್ರೇಟ್ ಆಗಿಡಿ ನೆಲದ ಮೇಲೆ ಇಡಿ. ಸಪ್ರೇಟ್ ಆಗಿಡಿ ಬಜಾರ್ ಆಗಲಿ ತಡಿ. ಸಂಜೆ 4:50. ಅಯ್ಯೋ ಅಣ್ಣ, ಇದು ಹೆಂಗಣ್ಣ ಹಾಕೋದು? ಹಾಕಿದ್ದೀರಾ? ನಿಮ್ದು ಹಾಕಿದ್ದೀರಾ? ಬ್ಲ್ಯಾಕ್ ಒಳಗೆ ಹೋಗಿ ಹಿಂಗೆ ಬಿಡೋಗ್ಬಾರ್ದು, ಕೈ ಸೇಕ್ ಮಾಡಬೇಡ್ರಿ. ನಾನು ಸಾವಕಾಶ 30 ವರ್ಷ ಟೈಮ್ ಇದೆ. ಸ್ಲೋ ಆಗಿ ಸಾಕಲ್ವಾ? ಇಲ್ಲ ಕಣ, ಅವನ್ನ ಹೇಳೋದು ಬಿಡು. 6 ಹೋದ್ರು 6 ತೊಂದ್ರೆ ಮಧ್ಯದಲ್ಲಿ ಇಟ್ಕೊಳ್ಳಿ. ಎಲ್ಲ ಕೆಳಗೆ ಇಟ್ಕೊಂಡಿದ್ದೀರಾ. ರಿಲ್ಯಾಕ್ಸ್ ಗೈಸ್, ಅವ್ರು ಮಾಡ್ಲಿ. ಜಂಪ್ ಮಾಡೋದಿಲ್ಲ. ಓಕೆ, ಜಂಪ್ ಗಿಲ್ಲಿ. ಬಿತ್ತು. ಎಲ್ಲ ಕೆಳಗಿಡಬೇಕು. ಸಪ್ರೇಟ್ ಮಧ್ಯದಲ್ಲಿ ಗೈಸ್ ಪ್ಯಾನಿಕ್ ಮಾಡ್ಬಿಡಿ ಗೈಸ್. ಮಾಡಿ ನಿಧಾನಕ್ಕೆ ಮಾಡಿ. ಆಯ್ತು ಸಾರಿ. ಬುಟ್ಟಿಯೊಳಗೆ ಹೋಗ್ತಾ ಇದೆ. ನಿಧಾನ ಹೋಯ್ತು. ಎಸ್
ಮೆತ್ತಿಗೆ 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 ಬಿಡಿ 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 ಡಬ್ಬ ಸರಿ ಇಲ್ಲ. ಬಿತ್ತು 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 ಬಿತ್ತು. ಎಲ್ಲ ಕೆಳಗಿಡಿ ಎಲ್ಲ ಕೆಳಗಿಡಿ ಎಲ್ಲ ಕೆಳಗಿಡಿ ಚಂದ್ರಣ್ಣ ಕೆಳಗಿಡಿ ಕೆಳಗಿಡಿ ಸಾವಕಾಶ ಸಾವಕಾಶ ಆರಾಮ್ ಆರಾಮ್ ನಾವು ತಡಿ ಸಾವಕಾಶ ಪ್ಯಾನಿಕ್ ಆಗ್ಬೇಡಿ. ಸೂಪರ್ 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 3 ಜನ. ಒಂದು ನಿಮಿಷ ಹೋಗಿ ಸ್ಟಾಪ್ ಅವ್ರೆ. ಪ್ಯಾನಿಕ್ ಆಗ್ಬೇಡ ಕಣ್ಣ. ಒಂದೇರ್ ತಡಿ ತಡಿಯೋ. ಆಯ್ತು ನಿಧಾನ ಅಲ್ಲಾಡಬೇಡಿ. ಓಕೆ ಒಂದ್ ನಿಮಿಷ ಇರಿ. ಗೈಸ್ ಮಾತಾಡ್ಬೇಡಿ ಇರಿ ಒಂದು ನಿಮಿಷ. ಮಾತಾಡಿ ಎಲ್ಲ ಎಲ್ಲ ಫುಲ್ ಅಣ್ಣ ನೀವು ಯಾಕೆ ಮಾಡ್ತೀರ? ಸರಿ ಸರಿ ಆಯ್ತಣ್ಣ. ಇಲ್ಲಿ ಆತರ ಮಾಡ್ಬೇಡ ಇರೋ. ಇನ್ನೊಂದು 10 ನಿಮಿಷ ಬೀಳ್ಸಿ. ಗಿಲ್ಲಿ ಒಂದ್ 10 ನಿಮಿಷ ಕಾನ್ಸಂಟ್ರೇಟ್ ಮಾಡ್ಬಿಡು. ಗಿಲ್ಲಿ ತಮಾಷೆ ಬೇಡ ಇವಾಗ. ಗಿಲ್ಲಿ ತಮಾಷೆ ಮಾಡು ಗಿಲ್ಲಿ. ನೀನು ರಣರಂಗದಲ್ಲಾದ್ರೂ ಎಲ್ಲಾದ್ರೂ ಇರು. ನಿನ್ ಗಿಲ್ಲಿ ಗಿಲ್ಲಿ ಜೋಕೋ ಡೌನ್ ಮಾಡಕ್ ಹೋಗ್ಬೇಡ್ರಿ. ಕಾಮಿಡಿ ಮಾಡು. ಡೌನ್ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಗಿಲ್ಲಿ ಡೌನ್ ಒಟ್ಟ ಮಾಡಕ್ ಹೋಗ್ಬೇಡ್ರಿ ನೀವು. ಗಿಲ್ಲಿ ಅಲ್ಗಾಡ್ಸ್ಬೇಡ್ರಿ. ಒಂದೇ ನಿಮಿಷ ಮೇಲೆ ಎಬ್ಸ್ರಿ. ಮೇಲೆ ಎಬ್ಸ್ರಿ. ಬಿತ್ತು ಬಿತ್ತು ಬಿತ್ತು. ಡಿಸ್ಮೆಂಟ್ ಮಾಡಿಡಿ. ಎಲ್ಲ ಕೊನೆಗೂ ಸಾಧಿಸ್ಬಿಟ್ಟು ಬಿಟ್ಟು ಚಂದ್ರಣ್ಣ ಸಂಜೆ 5 ಗಂಟೆ. ಚಮಕು. ಯಾರು ಪ್ಯಾನಿಕ್ ಆಗಬೇಡಿ ಗೈಸ್. ತಲೆ ಕೆಡಿಸ್ಕೊಬೇಡಿ. ಎಲ್ಲೂ ಆಟ ಆಡ್ಕೊಂಡು ಇಲ್ಲಿ ನೀನ್ ಆಡಕ್ ಹೋದಾಗ ನಿಮ್ಗೆ ಟೆನ್ಷನ್ ನಮ್ಗೆ ಕೊಡ್ತಿಯಲ್ಲ. ಅಭಿ ಓದಾಟಕ್ಕೆ ಇವನು ಕಲಿಸ್ಬೇಕಾಯ್ತಲ್ಲ ನನ್ನ ಹತ್ರ. ಟೈಮ್ ಕೌಂಟ್ ಮಾಡ್ತಾರೆ. ಗಡಿಯಾರ ಓಡ್ತಿದೆ ಆಯ್ತಾಗ್ಬೋದು. ನಿನಗೆ ನನ್ನ ಹತ್ರ ಓದ್ಕೊಳ್ಳೋವರೆಗೂ ಬುದ್ಧಿ ಬರಲ್ಲ. ಒಂದ್ಸತಿ ಸರಿ ನಮ್ಮ ಅಣ್ಣ ಬೈಯಣ ಅಲ್ಲ, ಒಂದ್ಸತಿ ಸರಿ 2 ಸತಿ ಸರಿ ನಾನು ಹೇಳೋದು ನಾನು ಹೇಳ್ತಾ ಇದ್ದೀನಿ ನೋಡು. ನಾನು ಹೇಳೋದು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇಡ. ಒಂದು ಲಾಜಿಕ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಬೇಡ. ಡಿಸ್ಟರ್ಬ್ ನೀನು ಬೇರೆಯವ್ರ ಕಡೆ ಏನು ಬೇರೆಯವ್ರ ಹತ್ರ ಕಾಮಿಡಿ ಮಾಡ್ಕೊ, ಏನನ್ನ ಮಾಡ್ಕೊ, ನನ್ನ ಹತ್ರ ಮಾಡಬೇಡ. ನಾನು ಹೇಳ್ತಾ ಇದ್ದೀನಲ್ಲ, ಆಯ್ತು ಬಿಡು. 10 ಸತಿ ಹೇಳಿದ್ದೀನಿ ನಿಂಗೆ. ಆಯ್ತು ಆಮೇಲೆ ನಾನು ರೈಸ್ ಆದೆ, ನಾನೇನೋ ಮಾತಾಡಿದೆ ಅಂತ ಆಮೇಲೆ ಜಾಸ್ತಿ ಆಗುತ್ತೆ. ನಾನು ಅದನ್ನೇ ಹೇಳ್ತಾ ಇರೋದು. ಗಿಲ್ಲಿ how are you? ರನ್ನರ್ ಅಪ್ ನೀವು, ವಿನ್ನರ್ ಅಪ್ ನಾವು. 10 ಸತಿ ಹೇಳಿದ್ದೀನಿ ಸೀರಿಯಸ್ ಆಗಿ. ಇದ್ರಲ್ಲಿ ಗಿಲ್ಲಿದೇನ್ ಪಾತ್ರ ಇಲ್ಲ. ಅದೇನೆ ಸೋಮನ್ ಬಂದಲ್ಲ ಅದೇ. ನೀನು ವಾಲಿಬಾಲ್ ಆಗ್ತಾ ಹೋಗಿ. ಇಲ್ಲ ಇಲ್ಲ ಗಿಲ್ಲಿದೆ ಎಲ್ಲ. ಆದ್ರೂ ಮೊದಲನೇ ಗೆಲುವಿನ ಸಂಭ್ರಮ ಇದೆಯಲ್ಲ, ಮರೆಯಕ್ಕಾಗಲ್ಲ ಕಣ್ರಿ. ಅದಕ್ಕೆ ನಾವು ಸುಮ್ಮನೆ RCB ಗೆದ್ದಷ್ಟೇ, ಕಪ್ ಗೆದ್ದಷ್ಟೇ ಖುಷಿ ಆಯ್ತು ನಮಗೆ. ಬಿಗ್ ಬಾಸ್ ಅದು ಬರುತ್ತೆ ಉಲ್ಟಾ ತಪ್ಪು ಕೊಟ್ಬಿಟ್ರಿ ಅನೌನ್ಸ್ಮೆಂಟ. ಎಲ್ಲ ಫುಲ್ ಬಿಲ್ಡಪ್ ತಗೊಬಿಟ್ಟಿದ್ದೀನಿ. ನನಗೆ ಭಯ ಆಯ್ತಾಯ್ತು ಈಗ. ಗಿಲ್ಲಿ ಆಗಿದ್ದು ತಪ್ಪು ಅಂದ್ಬಿಡು. ಸುಮ್ಮನೆ ಕೂತ್ಕೊಂಬಲ್ಲ. ನಿಮ್ದು ಫೌಲ್ ಆಗಿದೆ. ಏನು ಫೌಲ್ ಆಗಿದೆ ಹೇಳ್ತಾರೆ ಫಸ್ಟ್ನೇ ಗೆಲುವು. ಸಂಜೆ 5:10. ಇದು ಬಿಗ್ ಬಾಸ್. ಕಂಬದ ಮ್ಯಾಲಿನ ಮೊಟ್ಟೆಯ ಟಾಸ್ಕ್ನಲ್ಲಿ 3 ಮೊಟ್ಟೆಗಳನ್ನು ನಿಯಮಾನುಸಾರ ಕಂಬದ ಮೇಲಿರುವ ಬುಟ್ಟಿಗೆ ವರ್ಗಾಯಿಸಲು ತಂಡಗಳು ತೆಗೆದುಕೊಂಡ ಸಮಯ ಹೀಗಿದೆ. ಒಂಟಿ ತಂಡ 12 ನಿಮಿಷ 50 ಸೆಕೆಂಡ್ಗಳು, ಜಂಟಿ ತಂಡ 4 ನಿಮಿಷ 5 ಸೆಕೆಂಡ್ಗಳು,
ಕಂಬದ ಮ್ಯಾಲಿನ ಮೊಟ್ಟೆ ಟಾಸ್ಕ್ನಲ್ಲಿ ಜಂಟಿ ತಂಡದವರು ಗೆದ್ದಿದ್ದಾರೆ. ಅಭಿನಂದನೆಗಳು. ನಾವು ಬೇವರ ಸುರ್ಸಿ ಗೆದ್ದವ್ರಲ್ಲ, ಎಲ್ರಿಗೂ ಉರ್ಸಿ ಗೆದ್ದವರು. ಅದಕ್ಕೆ ಈ ತರ ಖುಷಿ. ಇವಾಗ ಆಗತ್ ನೋಡಿ ಜಗಳ ನಿಮ್ ಟೀಮಲ್ಲಿ. ಯಾಕೆ ನಾನು ಹೋಗ್ತೀನಿ. ಸುಮ್ಮನೆ ನಾವೇ ಕಾಂಪ್ರಮೈಸ್ ಇಲ್ಲಿದ್ದೇನು ಜಾಸ್ತಿ ಪಾತ್ರ ಹೊಡೆದ್ಬಿಡ್ತೀನಿ ಸುಮ್ಮರು. ಏನು ನೀನೇನು ಸ್ಪೈಡರ್ ಮ್ಯಾನ್ ಥರ ಹಾರ್ಕೋಗಿ ಹಾಕ್ಬಿಟ್ಟು ಬಂದ ಮಟ್ಟೆ. ಈಗ ಜಂಟಿ ತಂಡದ ಸದಸ್ಯರು ಪರಸ್ಪರ ಚರ್ಚೆ ಮಾಡಿ ತಮ್ಮ ಪೈಕಿ ಒಬ್ಬರನ್ನು ಫೈನಲಿಸ್ಟ್ ಅಭ್ಯರ್ಥಿಯಾಗಿ ಘೋಷಿಸಬೇಕು. ಶುಭವಾಗಲಿ. ಸಂಜೆ 5:15. ಆಗಿರೋರು ಆಗೋಣ, ಯಾಕಂದ್ರೆ ನಾಮಿನೇಷನ್ಸ್ ಇಂದ ಪಾರಾಗಬಹುದು. ನನ್ನ ಮೊದಲನೇ ಪಾಯಿಂಟ್, ಯಾರ್ಯಾರು ನಾಮಿನೇಟ್ ಆಗಿದ್ದೀವಿ ನಾವಿಷ್ಟು ಜನ ನಾಮಿನೇಟ್ ಆಗಿದ್ದೀವಿ. ಇವಾಗ ಇದನ್ನ ಹೇಗೆ ಡಿಸೈಡ್ ಮಾಡೋದು? ಯುವರಾಜ ಸೇವೆ ಮಾಡಿದ ಕೃತಜ್ಞತೆ ಇಲ್ಲ ಸ್ವಲ್ಪನು, ಅಷ್ಟೇ. ಅವರೇ ಬರೀ ಅವರೊಬ್ಬರೇ ಅಲ್ಲ ತಂಡ, ನೆನಪಿರ್ಲಿ. ಏನು ಅಮ್ಮ ಮಾತ್ರ, ಧನು ಮಾತ್ರ ಅಲ್ಲ ತಂಡ, ಧ್ರುವ ಮಾತ್ರ ಅಲ್ಲ ತಂಡ. ಎಲ್ಲ ಜಂಟಿಗಳು ಇವತ್ತು ನಿಮ್ ಪರವಾಗಿದ್ದಾರೆ. ಮತ್ತೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಅಲ್ಲ, ಎಲ್ಲ ಜಂಟಿಗಳು ನಿಮ್ ಪರವಾಗಿದ್ದಾರೆ. ಮತ್ತೆ ಎಲ್ಲಿದ್ದಾರೆ? ಹೌದು, ಯಾರು ನಿಮ್ ಪರವಾಗಿಲ್ಲ. ನನಗೆ ಲಾಸ್ಟ್ ಟೈಮು ನಿಮ್ಮಿಬ್ರದ್ದು ಹೇಳುವಾಗ ಒಂದಿಷ್ಟೇ ಅಂತರದಲ್ಲಿ ಗೆದ್ರು ಅಂತ ಹೇಳಿದ್ರು. ಈ ಸತಿನೂ ಅದೇ ಆಗ್ಬಿಟ್ರೆ ಮತ್ತೆ ಎಲಿಮಿನೇಟ್ ಆಗೋದು ಬೇಡ ಅಂತ ಐ ಆಮ್ ಫಾರ್ ಯು ಟು. ಅಲ್ಲ, ನಾಮಿನಿ ಆಗಿರೋರು ಆಲ್ರೆಡಿ ವೀಕ್ ಇರೋದಕ್ಕೆ ನಾಮಿನಿ ಆಗಿದ್ದಾರೆ. ಅವ್ರಿಗೆ ಇದು ಮಾಡೋದು ನಾನು ಒಪ್ಪೋದಿಲ್ಲ. ನಿಮಗೆ ಆಲ್ರೆಡಿ ಒಂದ್ಸತಿ ಚಾನ್ಸ್ ಸಿಕ್ಕಿತ್ತು, ನೀವು ಸ್ವಾರ್ಥಿಗಳಾಗಿ ನೀವು ಮಾಡ್ಬಿಟ್ಟಿದ್ದೀರಾ. ಅಲ್ಲ, ನಾವು ಅದ್ರಲ್ಲಿ ಗೆದ್ದಿದ್ದೀವಿ, ಸೋತಿಲ್ಲ. ಇಲ್ಲ ಇನ್ನೊಂದು ನಾಮಿನಿ ಅಂದ್ರೆ ತಪ್ಪಾಗುತ್ತೆ. ನಾವು ತಲೆ ಉಪಯೋಗಿಸಿ ಯಾರಿಗೂ ಡೌಟ್ ಬರ್ದಂಗೆ ಅಣ್ಣ ಓಸಲು ನಾಮಿನೇಷನ್ ಆಗಿದ್ರು, ಅದೊಂದು. ಇನ್ನೊಂದು, ಇವರು ಗೇಮಲ್ಲಿ ಆದಷ್ಟು ಜಾಸ್ತಿ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ನಾವು ಗೇಮಲ್ಲಿ ಆದಷ್ಟು ಎಷ್ಟಾಗುತ್ತೆ ಲೈಕ್ ಅವರು ಎಲ್ಲ ಗೇಮಲ್ಲೂ ಆಡಿದ್ದಾರೆ. ಆ ತರ ಬಂದ್ರೆ ನಾನು ಇವ್ರಿಗೆ ಓಟ್ ಹಾಕ್ತೀನಿ. ಕಡ್ಡಿಯಲ್ಲಿ ಮೊಟ್ಟೆ ಹಾಕಿ ಅಂತ ಮಿಸ್ಲೀಡ್ ಮಾಡ್ಬಿಟ್ಟು ಉಸ್ತುವಾರಿ ನಾವು ಮಿಸ್ಲೀಡ್ ಮಾಡಿದೆ ನೀವು. ಅಸುರನ ಕುತಂತ್ರದಿಂದ ನಾವು ಸೋತಿರೋದಷ್ಟೇ. ಕುತಂತ್ರ. ನನಗೆ ಕಂಪೇರ್ಡ್ ಟು ಬೋತ್ ಆಫ್ ಯು, ಇವಾಗ ಸ್ಟ್ರಾಂಗ್ ಅಂತ ಕನ್ಸಿಡರ್ ಮಾಡಿದ್ರೆ ಅಥವಾ ನಾಮಿನೇಷನ್ ಹೋಗಿ ಬಂದಿರೋದ್ರಲ್ಲಿ ಐ ಫೀಲ್ ಯು ಗೈಸ್ ಸೇವ್ ಆಗ್ತೀರ ಅನ್ನೋ ಕಾನ್ಫಿಡೆನ್ಸ್ ಇದೆ ಕಂಪೇರ್ ಟು ದೆಮ್. ಸೊ ಅವ್ರಿಗೆ ಚಾನ್ಸ್ ಕೊಟ್ರೆ ಇಟ್ ಇಸ್ ಬೆಸ್ಟ್ ಅಂತ ನನಗೆ ಅನ್ಸುತ್ತೆ. ಸಂಜೆ 5:20. ಎರಡೇ ದಿನ ಅಸುರ ಮಹಾರಾಜನಿಗೆ, ದೇವರಂತ ಅಸುರನಿಗೆ ಎಲ್ಲಿ ಯಾರು ಇಲ್ಲ ಕೂಗರ್ ಇವತ್ತು. ಅಲ್ಲ ಪಾಪ, ಜಯವೇರಿಯನ್ನು ಮಾಡ್ತಾವ್ರೆ. ಬರ್ತಾರೀಗ ನನ್ನ ಎಲ್ಲ ಅನುಯಾಯಿಗಳು ಬರ್ತವೀಗ. ಅನುನಾಯಿಗಳು ಹೇಳ್ತೀನಿ ಇದನ್ನ ಹಾಕೊಟ್ರೆ ಮಾತ್ರ ಮಿಸ್ ಆಗಿ ಟಂಗ್ ಟ್ವಿಸ್ಟ್. ಆಮೇಲೆ ಕರೆಕ್ಟ್ ಟೈಮಲ್ಲಿ ಹಾಕೊಡ್ತೀನಿ. ಅನುನಾಯಿಗಳು ಬಾಯಿ ತಿರುಗ್ತಲ್ಲ, ಏನ್ ಮಾಡೋದು? ಅಯ್ಯೋ, ಅವ್ರಿಗೆ ಕೇಳ್ಸಲ್ಲ ಬಿಡಿ. ಒಂದು ವಿಷಯ ಕೇಳಿ, ಫಸ್ಟ್ ನಾವು ಫೈನಲಿಸ್ಟ್ ಆಗ್ಬೇಕು. ಇವರು ಏನಕ್ಕೋ ರೇಗಿಸ್ತಾ ಇದ್ರು, ನಾನು ರೇಗಿಸ್ತಾ ಇದ್ದೆ. ಒಂಟಿ ತಂಡದವ್ರ ಎಲ್ಲಿ ನಿಮ್ಮ ಬಹುಪರಾಗವರು ಹಂಗೆ ಹಿಂಗೆ ಅಂತ ಅವರೆಲ್ಲ ಖುಷಿಲಿ ನನ್ನ ಅನುಯಾಯಿಗಳೆಲ್ಲ ಆಚೆ ಖುಷಿ ಪಡ್ತಾ ಇದಾರೆ ಅಂದೆ. ಅವ್ರು ಯಾರು ಅನುಯಾಯಿಗಳಲ್ಲ, ಅನುನಾಯಿಗಳು ಅಂತ ಜಾನು ಅವ್ರು ಹೇಳಿದ್ದಾರೆ. ಇವಾಗ ಹೇಳಿ ತಾಕತ್ತಿದ್ರೆ ಅದೇ ಡೈಲಾಗ್. ಅನುಯಾಯಿಗಳು ಅಂತ ನಾನು ಹೇಳಿದ್ದು. ನೀವೇನ್ ಹೇಳಿದ್ರಿ? ನಮ್ಮ ಅಮ್ಮನ ನಡೆಗಳು. ಪಾಪ ಜಾನು ಒಳ್ಳೆವಳು, ಹಂಗೆ ಹೇಳ್ಕೊಳ್ಳಿ. ಉತ್ನಾಯಿನ ನಮ್ಮ ಕಜಿನಾಯಿನ ಅವಳು ಒಳ್ಳೆವಳು, ಅದನ್ನ ಹೋಗಿ ಹೇಳು ಅಂತ ಇನ್ನೊಂದ್ಸರಿ ಹೇಳಿದ್ರು. ನಾನು ಎಲ್ಲಪ್ಪ ನಿನ್ ಬಹುಪರಾಗವರು ಒಬ್ರು ಕಾಣ್ತಾ ಇಲ್ಲ ಅಂದ್ರೆ ಏನಂತ ಅನುಯಾಯಿಗಳು ಖುಷಿ ಪಡ್ತಾರೆ. ತಿನ್ಕ ಸುಮ್ಮನೆ ಬಿದ್ದಿರೋಳು ಅನ್ಕೊಬಿಟ್ಟಿದ್ಯಾ? ಜಾನು ಕರಣ ಮಹಾರಾಣಿ ಇವಳು ಅನ್ನಂಗಿಲ್ಲ. ಏನ್ ಮಾನ ಮಾಡೋದಿಲ್ಲ. ಅದಕ್ಕೆ ನಾವಿನ್ನೂ ಅಲ್ಲೇ ಇರೋದು. ಹೌದು, ಸಂಜೆ 5:30. ಬಿಗ್ ಬಾಸ್ ಜಂಟಿ ತಂಡದಿಂದ ಫೈನಲಿಸ್ಟ್ ಕಂಟೆಂಟ್ ಆಗಿ ಮಾಳು ಮತ್ತೆ ಸ್ಪಂದನನ ಅವರು ಚೂಸ್ ಮಾಡಿದ್ದಾರೆ. ಬಿಗ್ ಬಾಸ್ ಇದು ಬಿಗ್ ಬಾಸ್ ಜಂಟಿ ತಂಡದ ಆಯ್ಕೆಯ ಅನುಸಾರ ಸ್ಪಂದನ, ಮಾಳು, ನೀವು ಫೈನಲಿಸ್ಟ್ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಇಲ್ಲಿಗೆ ಈ ವಾರದ ಸರಣಿ ಟಾಸ್ಕ್ಗಳು ಮುಕ್ತಾಯಗೊಂಡಿವೆ. ಅಂತಿಮವಾಗಿ
ಒಂಟಿ ತಂಡದಿಂದ ಅಶ್ವಿನಿ ಗೌಡ ಹಾಗೂ ಜಂಟಿ ತಂಡದಿಂದ ಮಾಳು ಸ್ಪಂದನ ಈ ವಾರದ ಫೈನಲಿಸ್ಟ್ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ. ಶುಭವಾಗಲಿ. ಇನ್ನೊಂದು ಗೇಮ್ ಇಲ್ವಾ? ಅದಕ್ಕೆ ಒಪ್ಕೊಂಡ ನಾವು ಹೋಯ್ತೀವಿ ಅಂದ್ಬಿಟ್ಟು ಅವರು ಕೊಟ್ಟು ನಿನ್ನ ದಡ್ತನ ಅದು. ಶುಭವಾಗಲಿ. ಆಯಿತಾ, ಇನ್ನೂ 2 ದಿನ ಇದೆ ವೋಟಿಂಗಿಗೆ. ಇನ್ನೂ ಫ್ರೈಡೇ ತನಕ ಟೈಮ್ ಇದೆ, ನಾಳೆ ಎಂಡ್ವರೆಗೂ ಟೈಮ್ ಇದೆ. ಅಷ್ಟು ಡೋಂಟ್ ಲೂಸ್ ಯೋರ್ ಕಾನ್ಫಿಡೆನ್ಸ್ ಕಣ. ಓಕೆ ಲೆಟರ್ ಓಕೆ ಕೂತಿದ್ಯಲ್ಲ ನೀನು ನಾಮಿನೇಷನ್ ಸೀಟಲ್ಲಿ, ನಿಂಗೆ ಗೊತ್ತಿರತ್ತಲ್ಲ ಅನಿಸ್ತು. ಅಷ್ಟು ನೀವು ಸೇವ್ ಆಗ್ತೀರಾ, ಅವ್ರು ಕಂಪೇರ್ ಮಾಡಿದ್ರೆ ಕಾನ್ಫಿಡೆನ್ಸ್ ಇದೆ ನೀವು ಸೇವ್ ಆಗ್ತೀರಾ ಅಂತ. ಡೋಂಟ್ ಲೂಸ್ ಯೋರ್ ಕಾನ್ಫಿಡೆನ್ಸ್. Losing, it's not about confidence at all. We know to play individually also. ಮತ್ತೆ ಬಿಡು, We did so much for the team. We did. ಅಲ್ಲ, ನೋ ಡೌಟ್ ನನಗಂತೂ ನಾನಂತೂ ನೋಡಿದ್ನಪ್ಪ. ಚೇರ್ ಅಪ್ ನಮ್ಮ ಟೀಮ್ ಅವರೇ ತಾನೇ ಫೈನಲಿಸ್ಟ್ ಹೋಗಿದ್ದು. ಬಾ ಇಟ್ಸ್ ಓಕೆ ಬಾ. ನಮ್ಮ ಟೀಮ್ ಅವರೇನೆ, ಬಟ್ 2 ನಿಮಿಷ ಸಂಜೆ 5:55. ಕೇಳಲ್ಲ ಗಿಲ್ಲಿ 1 ಲೋಟ ನೀರು ತಗೊಂಡ್ಬಾ, ಬಿಸಿ ನೀರು ತಗೊಂಬ ಅಂತೇಳಿ. ಗಿಲ್ಲಿ 1 ಲೋಟ ಬಿಸಿನೀರು ತಗೊಂಬಾ. ಹೋಗತ್ತೆಗೆ ಗಿಲ್ಲಿ ಒಮ್ಮದಗತ್ತೆಗೆ 1 ಲೋಟ ಬಿಸಿನೀರು ತಗೊಂಬಾ ಗಿಲ್ಲಿ. ಸುಮ್ಮ ಕೂತ್ಕೊಂಡ್ರೆ ಸರಿ. ಏನು ಗಂಟ್ಲು ಕಟ್ಕೊಬಿಟ್ಟಿದ್ದ? ಏನು ಬಿಸಿನೀರು ತಗೋಬಾ. ಮಲ್ಲಮ್ಮನು ಇಷ್ಟು ಕೇಳಿದ್ಲ ಬಿಸಿನೀರ. ನಂಗೆ ವಯಸ್ಸಾಗಿದೆ ತಗೊಂಬಾ. ವಯಸ್ಸಾದ್ಮೇಲೆ ಸುಮ್ಮನೆ ಇರ್ಬೇಕು ಅಂತ ಒಂದ್ ಮೂಲಲ್ಲಿ ನೀರ್ ತಗೊಂಬಾ, ಸೇವೆ ಮಾಡು. ಬಂದಿರೋ 5 ನಿಮಿಷ, ಇಲ್ಲೊಂದೇನೋ ಮಾತುಕತೆ ನಡೀತದೆ, ಇರೋ ನಿಮಿಷ. ಆಯ್ತು. ಸಂಜೆ 6:25. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ, ಇದನ್ನು ಮಾತ್ರ ಮರಿಬೇಡಿ. ಅವ್ರು ಸ್ಟ್ರಾಂಗು ವೀಕೋ ಮನೆಯಿಂದ ಆಚೆ ಹಾಕೋಕ್ಕೆ ನಿಮ್ಮ ಹತ್ರ ಒಳ್ಳೆ ರೀಸನ್ ಇದ್ದರೆ ಮಾತ್ರ ನಾಮಿನೇಟ್ ಮಾಡಿ. ಅದು ತುಂಬ ವಾರಗಳಾದ್ರೆ ಸಿಗುತ್ತೆ, ಒಂದೇ ವಾರದಲ್ಲಿ ಎಲ್ಲಿ ಸಿಗುತ್ತೆ? ಆದರೆ ನೀವು ಎಷ್ಟೇ ವಾರ ಆದ್ರೂ ಈಗ ಮುಂಚೆ ಅವನು ಸ್ಟ್ರಾಂಗು ನನಗೆ ಅದಕ್ಕೆ ಅಂತ ಈಗ ಇದನ್ನೇ ಅನ್ನಂಗಿಲ್ಲ ಅಂತ ತೆಗೆದ. ಇಲ್ಲ, ಫಸ್ಟಿಂದನೂ ಇಲ್ಲ, ಅಲ್ಲಿ ತೊಂದರೆ ಇಲ್ಲ. ನನ್ನನ್ನು ಏನು ಬಿಟ್ಟು ಈ ಕಡೆ ಬಂದರೆ ಸಿಕ್ಕದಲ್ಲಿ ನೋಡಿ. ಆಯಿತು, ನಿಷ್ಠೆ ಇಲ್ಲ ಆ ವ್ಯಕ್ತಿಗೆ, ನಿಷ್ಠೆ ಇಲ್ಲ. ಅವತ್ತು ಕಿಚನಿಂದ ಹಿಡಿದು ನಾನು ಕೇಳಿಸಿಕೊಂಡೆ ಸರ್ವಾಧಿಕಾರಿ ಅಂತ ನಾನು ಕಮಿಟ್ ಆಗಿದ್ದೆ, ಅಂಗರಕ್ಷಕ ಅಂತ. ಟಾಯ್ಲೆಟಿಂದ ಹಿಡಿದು ಅಲ್ಲಿಂದ ಇಲ್ಲಿವರೆಗೆ ಏನಿದೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಒರೆಸಿಟ್ಟಿದ್ದೆ. ಏನ್ ಕೊಟ್ರು ಬಹುಮಾನವಾಗಿ? ಬಹುಮಾನ ಏನಿಲ್ಲ, ಇನ್ನು ನಾನು ಕೊಡ್ತೀನಿ. ಅದನ್ನೇ ಹೇಳ್ತಾರೆ, ಏನ್ ಕೊಟ್ರು ಬಹುಮಾನ? ಈಗ ಕ್ಲಾರಿಟಿ ಸಿಕ್ತಲ್ಲ, ಕರ್ತವ್ಯ ನಿಷ್ಠೆ ನೋಡಿದ್ರು, ಇನ್ನು ಧರ್ಮ ನಿಷ್ಠೆ ನಾವು ತೋರಿಸ್ಬೇಕು. ಒಂದು ನಿಮಿಷ. ಆಮೇಲೆ ನಿಮ್ದು ಏನಿದೆ ಯಾವ್ದ್ರಲ್ಲಿ ಯಾವ್ದೇ ಬಂದಿರ್ಲಿ ನಿಮಗೆ ಸೇರ್ಬೇಕಾಗಿರೋದು. ಎಕ್ಸ್ಟ್ರಾ ಹಸುರು ಅಲ್ಲ, ಕೋತಿ ಎಲ್ಲ ಏನೋ ತಿನ್ನಕ್ಕೆ ಬಂದ್ರೆ ಅಲ್ಲಲ್ಲೇ ಕಡ್ದು ಬಿಸಾಕಿ. ಇವ್ರಿಗೆಲ್ಲ ಸಿಲ್ಲಿನೇ ಅನ್ಸ್ತಾರೆ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಅಲ್ಲ ಮಾಡಿದ್ರ ಅವ್ರನ್ನ ಯಾಕೆ ನಾಮಿನೇಟ್ ಮಾಡಿಲ್ಲ? ಸ್ಟ್ರಾಂಗ್ ರೀಸನ್ ಕೊಡು ಅಂತ ಕೇಳ್ತಾರಲ್ಲ. ಅವರಿಬ್ಬರನ್ನ ಯಾಕೆ ನಾಮಿನೇಟ್ ಮಾಡಿಲ್ಲ? ರೀಸನ್ ಹೇಳಿ ನಮಗೆ. ಅವರಿಬ್ಬರು ನನ್ನ ಕುಚಿಕ್ಕು ಲವ್ಗಳು. ಮೈಂಡ್ ಗೇಮ್ ಸಕ್ಕದಾಗಿ ಆಡ್ತೀರಾ. ಬಿಗ್ ಬಾಸ್ ಇನ್ನೇನು ಆಡಿ ಫುಟ್ಬಾಲ್ ಅನ್ಕೊಂಡ್ರ? ಅಲ್ಲ, ಅದನ್ನೇ ಹೇಳಿದ, ಆಡಿ ಅಂತ ಹೇಳಿದ್ದು. ನಾನು ಬೈದ್ನ ನಿಮಗೆ. ಮೈಂಡ್ ಗೇಮ್ ಫುಟ್ಬಾಲ್ ಅನ್ಕೊಂಡ್ರೆ ಮೈಂಡ್ ಗೇಮ್ ಸಕ್ಕತ್ತಾಗಿ ಆಡ್ತೀರಾ ಅಂದಿದ್ದು. ಈ ಮೀಸೆಯಲ್ಲಿ ಕೊನೆಯಲ್ಲಿ ಒಂದು 8 ಮೀಸೆ ಐತೆ ನೋಡು, ಅದ್ರೊಂದು ಕುಂಟು ಮೀಸೆ ಐತೆ ಆ ಥರ. ಹೌದಾ? ನಂದು ಅಷ್ಟೇ ಹಂಗೆ ಇದೆ, ಒಂದು ಚಿಕ್ಕದು ಯಾವುದೋ ಇದೆ. ಅದು 8ರಲ್ಲಿ ಒಂದು ಕುಂಟು ಮೀಸೆ ಐತೆ ನೋಡು, ನಾನು ಹೇಳ್ದಂಗೆ ಕೇಳಲ್ಲ ಆ ಥರ. ನೀವು ಹೇಳಿದ್ ನಾನು ಯಾಕೆ ನಾನು ಕೇಳಲ್ಲ. ಈ 8 ಮೀಸೆಯಲ್ಲಿರೋ ಒಂದು ಕುಂಟು ಮೀಸೆ. ರಾತ್ರಿ 9:10. ಸೋಲುಂಡ ನಾಯಕರ ಏನ್ ಸಮಾಚಾರ? ಚೆನ್ನಾಗಿದೆ ಇಲ್ಲ. ಸೋಲುಂಡ ರಾಣಿ ಏನ್ ಸಮಾಚಾರ? ಏನ್ ಒಂದ್ ಆಟ ಗೆದ್ಬಿಟ್ಟು ಎಷ್ಟು ನಿಗ್ರಾಡ್ತಾ ಇದೆಯಾ? ನಮ್ಗೆ ಅದು ಗೆದ್ದಿರೋದು ಒಬ್ಬನೇ ಅಲ್ಲ, ಅದಕ್ಕೆ ಈ ಬಿಲ್ಡಪ್. ಗೆದ್ವಾ ಈ ಬಿಲ್ಡಪ್ ಗೆದ್ವಾ ಏನ್ ಗೆದ್ವಾ? ನಂದು ಅಂತ ಒಂದು ಕಾಂಟ್ರಿಬ್ಯೂಷನ್ ಇದ್ದದ ಅಷ್ಟೇ ಮೇನ್ ಇಂಪಾರ್ಟೆಂಟ್. ಯಾವ ಆಟದಲ್ಲೂ ಗೆದ್ದಿದ್ದು, ಒಂದು ಆಟಕ್ಕೆ ಈ ಬಿಲ್ಡಪ್. ನಾವು ಒಂದು ಆಟ ಗೆದ್ದ, ನೀವು ಆಟ ಆಡಿರೋದು ಒಂದಾರ ಗೆದ್ದಿದ್ದೀರಿ. ಒಂದು ಆಡಿರೋದೆಲ್ಲ ಗೆದ್ದಿದ್ದೀವಿ. ನೀವು ಯಾಕೆ ಸ್ವಿಮ್ಮಿಂಗ್ ಪೂಲ್ ಆಟ ನಾವು ಆಡ್ಲಿಲ್ವಾ? ಯಾವುದು ನಿಂತಿದ್ರಿ, ನನ್ ಟರ್ನ್ ಬರ್ಲಿಲ್ಲಪ್ಪ, ನನ್ ಕೀ ಓಪನ್ ಆಗ್ಲಿಲ್ಲ, ನಾನೇನ್ ಮಾಡ್ಲಿ? ಅದ್ ನನ್ ತಪ್ಪ. ಆಡ್ಬೇಕು. ಏನ್ ಆಡ್ಬೇಕು? ಆಡಿದ್ದೆ ಮೇನ್ ಹೋಯ್ತು. ನೀನ್ ಆಡಿದ್ದು? ನಾವು ಹಂಗಲ್ಲ ಆಡೋದು ಒಂದೇ ಆಟ ಆದ್ರೂ ಕಪ್ಪು ಎತ್ಕೊಂಡೆ ಬೇಜಾನ್ ಆಟ ಆಡ್ತೀಯ ಬಿಡು, ಗೊತ್ತು ನನ್ಗೆ. ಕಪ್ಪು ಎತ್ಕೊಂಡೆ ಬಂದ. ಈಗ ನೋಡೋಣ ಕಪ್ಪು ಯಾರು ತಗೊಂಡು ಎಲ್ಲ ಗೆದ್ದಿದ್ವಿ ನಾವು. ನೋಡೋಣ. ಇಲ್ಲಿಂದ ಆರಂಭ.
ಅದು ಹಿಂಗಲ್ಲ, ಹಿಂಗಂದು ರಾತ್ರಿ 9:20. ಫೈನಲಿಸ್ಟ್ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿರುವ ಅಶ್ವಿನಿ ಗೌಡ ಹಾಗೂ ಮಾಳು ಸ್ಪಂದನ ಅವರಿಗೆ ಬಿಗ್ ಬಾಸ್ ಈಗ ಈ ವಾರದ ಫೈನಲಿಸ್ಟ್ ಟಾಸ್ಕ್ ನೀಡುತ್ತಿದ್ದಾರೆ. ಇದರ ಅನುಸಾರ ಆಡುವ ಪ್ರತಿ ಅಭ್ಯರ್ಥಿಗೆ ಒಂದೊಂದು ಇಳಿಜಾರಿನ ಕೊಳವೆ ಹಾಗೂ ಅದರ ಆರಂಭಿಕ ಸ್ಥಾನದಲ್ಲಿ ತಲಾ 3 ಚೆಂಡುಗಳು ಮೀಸಲಿವೆ. ಪ್ರತಿ ಕೊಳವೆಯ ಒಂದು ಬದಿಯಲ್ಲಿ 3 ಬುಟ್ಟಿಗಳಿದ್ದು ಇನ್ನೊಂದು ಬದಿಯಲ್ಲಿ 3 ಚೆಂಡುಗಳನ್ನು ನೇತು ಹಾಕಲಾಗಿದೆ. ಮಾಳು ಹಾಗೂ ಸ್ಪಂದನ ಅವರ ಪೈಕಿ ಒಬ್ಬರು ಸಹಾಯಕರಾಗಬೇಕು. ಅಶ್ವಿನಿ ಗೌಡ ಅವರು ತಮಗಾಗಿ ಒಬ್ಬ ಸಹಾಯಕರನ್ನು ಆರಿಸಬೇಕು. ಟಾಸ್ಕ್ ಆರಂಭವಾದಾಗ ಸಹಾಯಕರು ತಮ್ಮ ಅಭ್ಯರ್ಥಿಗೆ ಮೀಸಲಿರುವ ಇಳಿಜಾರಿನ ಕೊಳವೆಯ ಆರಂಭಿಕ ಸ್ಥಾನದಿಂದ ಒಂದು ಚೆಂಡನ್ನು ಉರುಳಿಸಬೇಕು. ನಂತರ ಅಭ್ಯರ್ಥಿಗಳು ನೇತಾಡುತ್ತಿರುವ ಮೊದಲನೇ ಚೆಂಡಿನಿಂದ ಕೊಳವೆಯಲ್ಲಿ ಬರುತ್ತಿರುವ ಚೆಂಡಿಗೆ ಹೊಡೆದು ಅದನ್ನು ಮೊದಲನೇ ಬುಟ್ಟಿಯೊಳಗೆ ಬೀಳಿಸಬೇಕು. ಮೊದಲನೇ ಬುಟ್ಟಿಯಲ್ಲಿ ಒಂದು ಚೆಂಡನ್ನು ಬೀಳಿಸಿದ ನಂತರ ನಿಯಮಾನುಸಾರ ನೇತಾಡುತ್ತಿರುವ ಎರಡನೇ ಚೆಂಡಿನಿಂದ ಎರಡನೇ ಬುಟ್ಟಿಯಲ್ಲಿ ಒಂದು ಚೆಂಡನ್ನು ಹಾಗೂ ನೇತಾಡುತ್ತಿರುವ ಮೂರನೇ ಚೆಂಡಿನಿಂದ ಮೂರನೇ ಬುಟ್ಟಿಯಲ್ಲಿ ಒಂದು ಚೆಂಡನ್ನು ಬೀಳಿಸಿ ಗಂಟೆ ಬಾರಿಸಬೇಕು. ಹೀಗೆ ಒಂದರ ನಂತರ ಒಂದರಂತೆ 3 ಬುಟ್ಟಿಗಳಲ್ಲಿ ಒಂದೊಂದು ಚೆಂಡನ್ನು ಬೀಳಿಸಿ ಮೊದಲು ಗಂಟೆ ಬಾರಿಸುವ ಅಭ್ಯರ್ಥಿ ಈ ಟಾಸ್ ಗೆದ್ದು ಎರಡನೇ ಫೈನಲಿಸ್ಟ್ ಆಗಿ ಆಯ್ಕೆಯಾಗುತ್ತಾರೆ. ಹಸುರ ಸುದಿಯವರು ಈ ಟಾಸ್ಕ್ನ ಉಸ್ತುವಾರಿ ವಹಿಸಬೇಕು. ನಿಮ್ದ್ರಲ್ಲಿ ಡಿಸೈಡ್ ಮಾಡಿ, ಬಾಲ್ ಹಾಕೋರು ಯಾರು, ಚೆಂಡು ಹೊಡಿಯೋರು ಯಾರು, ನಿಮ್ಮ ಸಹಾಯಕರು ಯಾರು, ಹೊಡಿಯೋರು ನೀವು ಹೇಳ. ಗುರಿ ಇಟ್ಟೆ ನಾನು, ಅದಕ್ಕೆ ನೀನು ಅಂತ ಹೇಳ್ತಾ ಇರೋದು. ಹಾಕೋಕ್ಕೆ ಮುಂಚೆನೇ ನೀವು ರೆಡಿ ಇರಬೇಕು. ಅವಳು ಬಿಟ್ಟ ಮೇಲೆ ನೀವು ಬರ್ತೀರಂದರೆ ಅದು ಬರೋದು ಲೇಟ್ ಆಗುತ್ತೆ. ಆ ಬಾಲ್ ಟಚ್ ಆದಾಗ ಎಷ್ಟು ದೂರ ಬೀಳುತ್ತೆ ಅಂತ ನೋಡ್ಕೊಳ್ಳಿ. ಅವಾಗ ಎಷ್ಟು ಪ್ರೆಷರಲ್ಲಿ ಬಿಡಬೇಕು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ಕರೆಕ್ಟ್. ಯಾವ ಪ್ರೆಷರಲ್ಲಿ ಬಿಡಬೇಕು. ಬಿಗ್ ಬಾಸ್ ಜಂಟಿ ತಂಡದಲ್ಲಿ ಸ್ಪಂದನ ಸಹಾಯ ಮಾಡ್ತಾರೆ, ಮಾಳು ಅವ್ರು ಆಡ್ತಾರೆ. ಒಂಟಿ ತಂಡದಿಂದ ಧನುಷ್ ಅವರು ಸಹಾಯ ಮಾಡ್ತಿದ್ದಾರೆ, ಅಶ್ವಿನಿ ಗೌಡ ಅವ್ರು ಆಡ್ತಿದ್ದಾರೆ. ರಾತ್ರಿ 9:35. ಬಿಡ್ಲಾ? ಚೂರು ಇನ್ನೊಂದು ಸ್ಪೀಡ್ ಕೊಡಿ ಸಾಕು. ಹತ್ರಲ್ಲೂ ಐತಿದೆ, 15 ಕೊಡು. 20ರಲ್ಲಿ ಹೋಗ್ಬೇಕು. ಅದು ನೋಡ್ಕೊಳ್ಳಿ, ಪ್ರೆಷರ್ ನೋಡ್ಕೊಳ್ಳಿ. ನಿಧಾನ ಬಿಟ್ಬಿಟ್ಟಿರಾ? ಇಲ್ಲ 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 ಇಲ್ಲ, ಏನಿಲ್ಲ ಇದರಲ್ಲಿ. ಸ್ವಲ್ಪ ಫೋರ್ಸ್. ಆಗತ್ತೆ ಮಾಲು ಅಣ್ಣ ಫೋಕಸ್. ಬಿಡಿ. ಎಸ್. ಬ್ಯಾಸ್ಕೆಟ್ ಹತ್ರ ಇದೆ, ನೋಡ್ಕೊಂಡ್ಬಿಡಿ. ಬ್ಯಾಸ್ಕೆಟ್ ಹತ್ರ ಇದೆ, ನೋಡ್ಕೊಂಬಿಡಿ. ಬಿಡಿ. ಫೋಕಸ್ ಮಾಡ್ತಾ ಇಲ್ಲ ಅವರು. ಫೋಕಸ್ ಇಲ್ಲ. ಬಿಡಿ. ಗುರಿ ಇಡಿ. ನೋಡಿ, ತುಂಬ ಫೋಕಸ್ ಬೇಕು. ಬಿಡಿ. ಬೆಲ್ಲು ಬೆಲ್ಲು ಬೆಲ್ಲು. ಮ್ಯಾಮ್ ಅಲ್ಲಿ ನಿಂತ್ಕೋಬೇಕು ಅನ್ಸುತ್ತೆ ಮ್ಯಾಮ್. ಇಟ್ಸ್ ಓಕೆ, ಗುಡ್ ಜಾಬ್. ಮೂಮೆಂಟ್ ಥ್ಯಾಂಕ್ ಯು ಧನು. ಬಿಗ್ ಬಾಸ್ ಒಂಟಿ ತಂಡದಿಂದ ಅಶ್ವಿನಿ ಗೌಡ ಮೇಡಮ್ಮು ಮುಗಿಸಿದ್ದಾರೆ. ಬಿಗ್ ಬಾಸ್ ಆಟ ಮುಗಿಸಿದ್ದಾರೆ. ಬಿಗ್ ಬಾಸ್ ಆಟ ಮುಗಿಸಿದ್ದಾರೆ, ಗೆದ್ದಿದ್ದಾರೆ. ಅಂದರೆ ಬೇಗ ಮುಗಿಸಿದ್ರು. ಅಶ್ವಿನಿ ಗೌಡ, ಎಸ್ ಬಿಗ್ ಬಾಸ್. ನೀವು ಈ ವಾರದ ಫೈನಲಿಸ್ಟ್ ಟಾಸ್ಕ್ ಗೆದ್ದು ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಶುಭವಾಗಲಿ.
ಥ್ಯಾಂಕ್ ಯು ಎಲ್ಲ ಬರೀ ಥ್ಯಾಂಕ್ ಯು ಚಂದ್ರನ್ ಥ್ಯಾಂಕ್ ಯು ಸತೀಶ್ ಅಣ್ಣ ನೀವು ಸಹಾಯ ಮಾಡಲಿಲ್ಲ. ಥ್ಯಾಂಕ್ ಯು ಎಲ್ಲ ಬೇರೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಇರಲಿ ವೆಲ್ ಟ್ರೈ ಡೋಂಟ್ ಪ್ಯಾನಿಕ್. ರಾತ್ರಿ 9:45. It's okay. ಮಾಡ್ಕೋಬೇಡ. ಅದೇ ಬಟ್ ಚೂರು ಕಾನ್ಸಂಟ್ರೇಷನ್ ಮಾಡಲಿಲ್ಲ. ಕಾನ್ಸಂಟ್ರೇಟ್ ಮಾಡಿಲ್ಲ. ಸ್ವಲ್ಪ ಫೋರ್ಸ್ ಕಡಿಮೆ ನೀಟಾಗಿ ಕಾಣಿಸ್ತಿತ್ತು ನಮ್ಗೆನೆ. ಇಟ್ಸ್ ಓಕೆ ಪರವಾಗಿಲ್ಲ. ಫೋಕಸ್ಡ್ ಆಗಿ ನೀವು ಹೆಂಗ್ ಮಾಡಿ ಅನ್ಕೊಂಡು ಏನೋ ಆಯ್ತು ಅಲ್ಲಿ ನೀವು ಫೋಕಸ್ಡ್ ಆಗಿದ್ದು ನೀಟಾಗಿ ಆಡಿದ್ರೆ ನೀವು ಆಡ್ತಾ ಇದ್ರಿ ಗೇಮ್ನ. ಬಟ್ ಹಾಗ ಅನ್ಸುತ್ತೆ ಇಲ್ಲಿಂದ ನೋಡಕ್ಕೆ ಅನ್ಸುತ್ತೆ. ಬಟ್ ನೀವು ಸ್ವಲ್ಪ ಸ್ಪೀಡ್ ಕಂಟ್ರೋಲ್ ಮಾಡ್ಬೋದಿತ್ತು ಅಂತ ನಂಗೆ. ಸ್ಪೀಡ್ ಕಂಟ್ರೋಲ್ ಮಾಡಬೇಕಾಗಿತ್ತು. ಮಾಲು ಗೊತ್ತಾಗ್ತಾ ಇಲ್ಲ, ಅವನು ಸ್ವಲ್ಪ ಕೆಳಗೆ ಬಂದಾಗ ಹೊಡೆಯೋನು ಅದು ಆ ಕಡೆ ಹೋಗ್ಬಿಡ. ಪರ್ಫೆಕ್ಟ್ ಆಗಿ ಗೊತ್ತಿದ್ದು ಇಲ್ಲಿ ಹೊಡೆದೇ ಇದ್ದ ಜಂಪ್. ಟೈಮ್ ಅಷ್ಟೇ ಅಣ್ಣ. ಆಮೇಲೆ ನಿಂತಿದ್ರಲ್ಲ ಹಿಂಗೆ ನಿಮ್ಮ ಗುರಿ ಇಲ್ಲಿಂದಲ್ಲ ಮೇಡಮ್ ಅಲ್ಲಿಂದಲೇ ಬಂದ್ಬಿಟ್ಟೈತೆ. ಸರಿ ಇತ್ತಾ? ಥ್ಯಾಂಕ್ ಯು. ಎಲ್ಲರ ಜೊತೆ ಆಡೋದು ಬೇರೆ, ಬಟ್ ಒಬ್ಬೊಬ್ಬರೇ ಆಡುವಾಗ ಅದೊಂಥರ ತುಂಬ ಇದಿರುತ್ತೆ. ಹೌದು. ಬಟ್ ಧನು ಈಕ್ವಲಿ ಸಪೋರ್ಟ್ ಮಾಡ್ದ. ಬಿಡೋ ಇದು ಮತ್ತೆ ಯಾವಾಗ ಅದೆಲ್ಲ ಹೇಳ್ತಾ ಬಂದ ಅವನು ಒಂದು ಸ್ವಲ್ಪ ಪಾಯಿಂಟ್ಸ್ ಕ್ಯಾಲ್ಕುಲೇಟ್ ಆಯಿತು. ಶಿ ವಾಸ್ ಫುಲ್ಲಿ ಫೋಕಸ್. ಶಿ ಪ್ಲೇಡ್ ವೆರಿ ವೆಲ್. ಅವ್ರು ಒಂಚೂರು ಆ ಕಡೆ ಈ ಕಡೆ ಆಗಲಿಲ್ಲ ಗೊತ್ತಾ. ಕರೆಕ್ಟಾಗಿ ನೋಡ್ಕೊಂಡು ಆ ರಿದಮ್ ಹಿಡ್ಕೊಂಡ್ರು ಆ ಕಡೆ ಈ ಕಡೆ ನೋಡಿಲ್ಲ. ಶಿ ವಾಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್. ಚೆನ್ನಾಗಿ ಆಡಿದ್ರು, ಅದಕ್ಕೆ ಬಿತ್ತು. ಅದೇ ಟಾಸ್ಕ್ ಆಡಿ ತೋರಿಸಿ ಪ್ರೂವ್ ಮಾಡಿದಾರೆ ಗೊತ್ತಾಯ್ತಾ. ಲಾಸ್ಟ್ ಏನೋ ಸೋತ್ರು ಅಂತಿದ್ಯಲ್ಲ. ಬಕೆಟಿಂದ ಬಾಲ ನೀವ್ ಅದು ಆಡ್ಲೇ ಇಲ್ಲ ಪಾಪ. ಮೂರನೇ ಕ್ಲಾಸಲ್ಲಿ 3 ಪ್ರೈಸ್ ತಗೊಂಡಿರೋನು. ನೀನ್ ಆಡ್ ತೋರ್ಸು. ಇದೇ ಬಕೆಟಿಂದ ಬಾಲ್ ಆಡ್ಬಿಟ್ಟು 3ನೇ ಕ್ಲಾಸಲ್ಲಿ 3 ಪ್ರೈಸ್ ತಗೊಂಡಿರೋನು. ಒಂದು ಪೆನ್ನು, ಒಂದು ಬಟ್ಲು, ಒಂದು ತಟ್ಟೆ. ಈಗ ನಾವು ಸ್ಪೀಡ್ ಹೊಡೆದು ನೀವು ಸ್ಪೀಡ್ ಭಾಳ ಸ್ಪೀಡ್ ಆಗತ್ತೆ. ಸ್ಲೋ ಅಂದ್ಕೊಳ್ಳಿ ಹಿಂದೆ ಬೀಳ್ತೈತಿ. ಒಂದು ಜಜ್ಮೆಂಟ್ ಪ್ರಕಾರ ಹೊಡಿಬೇಕಲ್ಲಿ. ಆ ಜಜ್ಮೆಂಟ್ ಸಿಗ್ಲಿಲ್ವಾ ನಿಮಗೆ? ಸೇಮ್ ಮಾಡಿ ಮ್ಯಾಮ್, ಮಾಡಿ ಪ್ರಯತ್ನ ಮಾಡಿರಿ. ಅದು ಇಲ್ಲ ಮುಂದೆ ಹೋಗ್ತಿತ್ತು. ಇಲ್ಲ ಒಂಥರ ಈಗ ಬಾಲ ಅಲ್ಲಿ ಬಿಡುವತ್ನ್ಯಾಗ ಒಂದು ಸ್ಲೋ ಇರ್ತೈತಿ, ಒಂದು ಫಾಸ್ಟ್ ಇರ್ತೈತಿ. ಒಂದು ಬಾಲ ಸ್ಪೀಡ್ ಬರ್ತೈತಿ, ಉಳ್ಳಿ ಒಂದು ಸ್ಲೋ ಬರ್ತೈತಿ. ಒಂದು ಜಜ್ಮೆಂಟ್ ಹೊಡ್ಕೊಂಡು ಹೋದ್ರೆ ಒಂದು ಜಜ್ಮೆಂಟ್ ಹಾಕಂಗಿಲ್ಲ. ಆಮೇಲೆ ಒಂದು ಬಿದ್ದ ತಕ್ಷಣ ಏನು ಗೊತ್ತಾ, ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ನೆಕ್ಸ್ಟಿಗೆ ಅದು ಇನ್ನೊಂದು ಕಾಣಿಸುತ್ತೆ ಕ್ಲೀನ್ ಆಗಿ ಅಂತ ಅನ್ಸುತ್ತೆ. ಹೌದು. ನಾವಿಬ್ರು ಕಾಂಬೋಲ್ ಒಂದು ಗೇಮ್ ಆಡಿಲ್ವಲ್ಲ ಅಭಿ. ಇನ್ನು ಅಭಿ ಒಂದು ಹೇಳ್ತೀನಿ ಕೇಳಿಸ್ಕೊ. ಅವ್ರು ಹೋಗಲಿ ಇವ್ರು ಹೋಗಲಿ ಅಂತ ಕಾಯ್ತಾ ಕುತ್ಕೊಳ್ಳೋದು ಬೇಡ. ನಾವು ಆಡ್ತಿದ್ದೀವಿ ಅರ್ಥ ಆಯ್ತಲ್ಲ. ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ. ಜಂಟಿಗಳು ಅಂತ ಆಡಿದ್ವಿ. ರಾತ್ರಿ 10:20. ಭೀಮಲ್ ಐತಲ್ಲ ಆ ಥರದ್ದೆಲ್ಲ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗಳು ನಿಮ್ಮದೇ. ತಲೆ ಕೆಡಿಸ್ಕೊಬೇಡಿ. ನಾವು ಆಗ ಅಲ್ಲಿ ನೋಡ್ಕೋತೀನಿ, ಬೇಕಂತ ಹೊಡೆದ್ಬಿಡ್ತೀನಿ ರಿಯಲ್ ಆಗಿ. ಒಂದು ಪೀಸ್ ಆಗೋಯ್ತು ಎಷ್ಟು ಒಂದು ಶೂಟಿಂಗ್. ನಾನು ಹೆಂಗೂ ವಿಧಾನ ಮಾಡ್ತಾ ಇರ್ತೀನಿ, ರಿಯಲ್ ಆಗಿ ಹೊಡೆದ್ಬಿಡ್ತೀನಿ. ಹೆಂಗನ್ಕತ್ತಾರ ಗೊತ್ತಾ, ಇವ ಅಮ್ಮ ಇಲ್ಲೂ ಹೋರಾಟ ಅನ್ಕೊಂಡು ಎಲ್ಲರೂ ಅದೇ ಮಾಡ್ತಾರೆ ಅಮ್ಮ. ಇಲ್ಲ ಅಣ್ಣ, ನನ್ನ ಕ್ಯಾರೆಕ್ಟರ್ಸ್ ಅಲ್ಲಿ ನೋಡಿರೋರು ಯಾರು ಹಂಗ ಅನ್ಕೊಳ್ಳಲ್ಲ. ನಮ್ಮ ಹಳ್ಳಿ ಕಡೆ ಹೆಂಗ್ ಅನ್ಕತ್ತಾರೆ, ಏನ್ ಇವ ಅಮ್ಮ ಈ ಪಟ್ಟಿ ಬಾಯ್ ಬಿಡ್ಕತ್ತೆ ಬಜ್ಜಾರಿ ಆಮೇಲೆ ಏನ್ ಈ ಕುಳ್ಳಿ ಬಾಯಿ ಹಿಂಗದೆ ಚಿಣಿಮಿಣಿ ಎಗಿರ್ತಾಳಲ್ಲ ಇವಳು. ಕರೆಕ್ಟ್ ಇದೆ. ನಾನೀಗ ಕಾಟ ಕೊಟ್ಟಿರೋದಕ್ಕೆ ಏನಂತಾರೆ ಗೊತ್ತಾ, ಏನ್ ಗುರು ಪಿಕ್ಚರ್ ನೋಡ್ರೆ ಹಂಗ್ ಭಯ ಹುಟ್ಟಿಸ್ತಾನೆ ನೀವು ಅಣ್ಣ. ಏನು ಇಲ್ಲ, ಏನು ಮಾಡ್ತೇನೆ, ಜಗಳ ನೋಡಿ ಏನಾಗತ್ತಪ್ಪ ಇವ್ರ ಹತ್ರ. ನನ್ನೇನಂತಾರೆ ಗೊತ್ತಾ, ಅಯ್ಯೋ ಚಂದ್ರಪ್ರಭಾ ಯಾವ ಮಗ್ಳಲ್ಲಿ ಎದ್ದಿದ್ದಲ್ಲಪ್ಪ, ಹೋಗಿ ಇವ್ರು ಸಿಗಾಕಂತ ಯಾಕೆ ಹಿಂಗ್ ಮಾಡ್ಕಂದ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಕಾಲು. ಇವತ್ತು ಎಪಿಸೋಡ್ ನೋಡ್ಬಿಟ್ಟು ಏನಂತಾರೆ ಹೇಳ, ಯಾರ ಚಂದ್ರಪ್ರಭಾ ಗ್ಲಾಸ್ ಯಾಕೆ ಹೊಡೆದಾಗ್ತಾ. ಜಗಳ ಶಿಕ್ಷಣ ಕೊಡ್ಲಿಲ್ವಲ್ಲ. ಜಗಳ ಆಗಿ 10 ನಿಮಿಷಕ್ಕೆ ಸರಿ ಹೋದ್ರಲ್ಲ. ನಿಜವಾದ ಜಗಳನೇ ಅಳ್ತಿದ್ದ. ನಾನು ಆಗ್ಲೇ ನಂಬುದ್ದು. ನೀನ್ ಯಾವಾಗ ನಿಮ್ಗೇನ ಗೊತ್ತು, 3 ದಿನ ಆಗದ ನೀರು ಕುಡ್ದು ನಾನು ಗಂಟೆಲ್ಲ ಹೊಡಿಕೊಂಡ್ಬಿಟ್ಟಿದೆ ಕೇಳ. ಯಾರು ಹೇಳ್ದೆ ಇಲ್ಲ, ಆಗ್ಲೇ ನನಗೂ ನಂಬಿಕೆ ಬಂದಿದ್ದು. ರಾತ್ರಿ 6 ಬಾಟ್ಲಿ ಏನು ಗೊತ್ತು ಹೇಳು. ನೀರ್ ಹಂಗಾರೆ ಏನ್ ಬಂದು ಕುಡಿದ ಬೇಡ ಅಂತಿತ್ತ, ಯಾರು ಕೇಳಿ ಕೊಡ್ದ ಹೋಗ್ರ. ಅಲ್ಲ ಹೆಂಗ್ ಗೊತ್ತಾ, ಕೆಟ್ಟೋಗ್ಬಿಟ್ಟಿರ್ತದೆ, ಕೆಂಡ ಇರ್ತದೆ, ತಗ ಉರ್ದೆ ಅತ್ತಗಿತ್ತ ಪುಳ್ಳೆ ತಂದ್ಬಿಟ್ಟು ಹಾಕ್ಬಿಟ್ಟೆ, ಕೊಳಪೆಲ್ಲಿ ಊದ್ಬಿಟ್ಟೆ, ಇನ್ನೊಂದ್ ಸ್ವಲ್ಪ ಬೆಂಕಿ ಹತ್ತಿಸ್ಬಿಟ್ಟು ಓಡ್ಬಿಡೋದು ಅಂತ. ನೀ 1000 ಮಾತು ಹೇಳ,
ನಾನೊಂದು ಪ್ರಶ್ನೆ ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಹೋಗು, ಗ್ಲಾಸ್ ಯಾಕೆ ಹೊಡೆದಾಕ್ತೆ, ಇದು ಉತ್ತರ ಕೊಟ್ಬಿಟ್ಟು ಮುಂದಕ್ಕೆ ಮಾತಾಡು. ಏನು ಹೋಗೋಣ ಅಂತ ಅದೇನು ಮಾಡ್ಬೇಕಾಯ್ತು ಗೊತ್ತಾ, ಬೌನ್ಸ್ ಆಗ್ಬಿಟ್ಟು ಚುಚ್ಕೋಬೇಕಾಯ್ತು ಗ್ಲಾಸ್ ಪೀಸು. ಅವಾಗ ಗೊತ್ತಾಗೋದು ಅಣ್ಣನಿಗೆ. ರಾತ್ರಿ 11:20. ಹೆಂಗೆ ಬೆಳಿಗ್ಗೆ ಎದ್ದವ್ರು ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಇದ್ದಂಗೆ ಸಾಯಂಕಾಲ ಇಲ್ಲ. ನನಗೆ ತಲೆ ಕೆಟ್ಟು ನನಗೆ ಅರ್ಧ ನನಗೆ ಮಾತಾಡಬೇಕು ಅಂತ ಅನಿಸುತ್ತೆ ಕೆಲವ್ರ ಹತ್ರ ಹೋಗಿ ಸ್ವಲ್ಪ ಅವ್ರ ಹತ್ರ ಓಪನ್ ಆಗಿ. ಇವ್ರು ಹಿಂಗೆ ಆಡೋದು ನೋಡಿ ನನಗೆ ಹೋಗೋಕ್ಕೆ ಮನಸ್ಸಾಗ್ತಾಯಿಲ್ಲ ಯಾರ ಹತ್ರ ಮಾತಾಡೋಕ್ಕೆ. ಎಲ್ಲ ನಾಟಕ ಇಲ್ಲಿ, ಎಲ್ಲ ನಾಟಕ. ಹೌದು, ಎಲ್ಲರೂ ಒಬ್ರಿಂದ ಒಬ್ಬರನ್ನ ಇದು ಎಲ್ಲಿಗೆ ತಲುಪುತ್ತೆ ಅಂತ ನೋಡ್ಬೇಕು. ನನಗೆ ಭಾಳ ಇಂಟ್ರೆಸ್ಟ್ ನನಗೆ. ಇದು 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 ನಮಗೆಲ್ಲ ಏನು ಗೊತ್ತಾ, ಆಗುತ್ತೆ ಇಲ್ಲದ್ರೆ ಆಗಲ್ಲ. ಒಂದ್ಸರ್ತಿ ಚೆನ್ನಾಗಿರೋವರೆಗೆ ಚೆನ್ನಾಗಿ ಆಗ್ಲಿಲ್ವಾ, ಆಮೇಲೆ ಮುಖನೂ ನೋಡಕ್ಕೆ ಹೇಸ್ಗೆ. ಸೂಪರ್ ದಾಲು ದಾಲ್ ಇವತ್ತು ದಾಲಿದ್ದಾನೆ ದಾಲಿದ್ದಾನೆ ವಿನ್ ಆಗಿದ್ದೆ. ನನಗೆ ಈ ವಾಟರ್ ಬಾಟಲ್ ತಗೊಂಡು ಹಂಗೆ ರಪ್ಪ 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 ಹೊಡ್ಕೊಳ್ಳೋಣ ಅಂತ. ನಾನು ಅಡಿಗೆ ಮಾಡ್ತಾ ಇದ್ದೀನಿ ಅಲ್ವಾ, ನಾನು ಕೂಡ ಹಾಗೇನೆ ಯೋಚನೆ ಮಾಡ್ತಾ ಇದ್ದೀನಿ, ಇದು ಎಂತ ಆಗ್ತಾ ಉಂಟು. ಇವರು ಫುಲ್ ಬಕೆಟ್, ಅವರು ಬನ್ನಿ ಒಳಗೆ ಬನ್ನಿ ಒಳಗೆ ಬನ್ನಿ ಒಳಗೆ ಅಂತ ಫುಲ್ಲು. ಏನು ನಾಟಕ ಅಂದರೆ ದೇವರೇ. ಇದೇ ಅಸುರ, ಇದೇ ಅಶ್ವಿನಿ ಮೇಡಮ್ ಅವರು ಮಧ್ಯಾಹ್ನ ಹೆಂಗಿದ್ರು, ಈಗ ಆಟದವರೆಗೆ ಹೆಂಗಿದ್ರು. ಈಗ ನೋಡಿ ಒಂದೇ ರೂಮಲ್ಲಿ 3 ಜನ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾರೆ. ನನಗೆ ಯಾವ ಮಾತ್ರೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಇವತ್ತೊಂದು ಸೈಕ್ಯ ಆಗ್ಬಿಟ್ಟಿದ್ದಾರೆ. ಅಲ್ಲ ಡೌಟ್, ನೀವು ಸುದಿಯವರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಸಾರಿ ನಾನು ಹೆಂಗಪ್ಪ ನನಗೆ ಅರ್ಥ ಆಗಲ್ಲ, ಇವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ. ಆಕ್ಚುಲಿ ಫಸ್ಟ್ ಡೇ ಒಂದೇ ದಿನ ಅವರು ಆಕ್ಚುಲಿ ಗೇಮ್ ಮಾಡಿದ್ರು. ಇಲ್ಲ, ಫಸ್ಟ್ ಡೇನು ಮಾಡಲಿಲ್ಲ. ನೀವೆಲ್ಲ ಸಾಥ್ ಕೊಟ್ಟಿದ್ರೆ ಸ್ವಲ್ಪ ಆಯ್ತಷ್ಟೇ. ರಾತ್ರಿ 11:55. Happy birthday to you. Happy birthday, happy birthday. Happy birthday to you. May God bless you. May God bless you. Happy birthday, happy birthday, happy birthday to you. Happy birthday. All your wishes and dreams come true at the earliest. Happy birthday, Ash. Thank you.